Hello, respected viewers. Once again, welcome to Chiru Commerce Classes YouTube channel. If you not yet subscribe my channel, please subscribe and press on bell icon for more updates. We will discuss about the important topic in the banking, the negotiable instruments. We know the meaning of negotiable instruments, some of the documents which are freely used in commercial transactions and monetary dealings. If these documents satisfy certain conditions are known as negotiable instruments. Negotiable means the word negotiable means transferable from one person to another in return for consideration. Instrument means what? The word instrument means a written document by which a right is created in favor of some person. Here, the negotiable instrument is a document which entitles a person to a sum of money and which is transferable from one person to another person by mere delivery. In short, we can say the negotiable instrument is a method of transferring a debt from one person to another person. ಹಾಗಾದರೆ ಸ್ನೇಹಿತರೆ, ನಾವು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂದ್ರೆ ನಮಗೆ ಆಲ್ರೆಡಿ ಗೊತ್ತಿದೆ. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅನ್ನು ಏನಕ್ಕೆ ಬಳಸ್ತಾರೆ ಅಂತಂದ್ರೆ, ಹಣವನ್ನ ಏನಾದರೂ ನಾವು ಆನ್ ಕಂಡೀಷನ್ ಏನಾದರೂ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅಂತಂದ್ರೆ ಒಂದು 3 ಟೈಪ್ಸ್ ಆಫ್ ಮೇಜರ್ ಇನ್ಸ್ಟ್ರೂಮೆಂಟ್ಸ್ ಅನ್ನು ಯೂಸ್ ಮಾಡಿ ನಾವು ಪೇಮೆಂಟ್ಸ್ ಅನ್ನು ಅಥವಾ ಡೆಪ್ಟ್ ಅನ್ನು ನಾವು ಪೇಮೆಂಟ್ ಅನ್ನು ಮಾಡಬಹುದಾಗಿರುತ್ತೆ. ನಾರ್ಮಲ್ ಆಗಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಮೇಜರ್ ಆಗಿ 3 ಟೈಪ್ಸ್ ಆಗಿ ಡಿವೈಡ್ ಮಾಡ್ತಾ ಹೋಗ್ತಾರೆ. ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂತ ಕರೀತಾರೆ, ಅದೇ ರೀತಿ ಪ್ರಾಮಿಸರಿ ನೋಟ್ಸ್ ಅಂತ ಕರೀತಾರೆ, ಅದೇ ರೀತಿ ಚೆಕ್ ಅಂತೇಳಿ ಕರೀತಾರೆ. ಹಾಗಾದ್ರೆ ಇವತ್ತು ನಾವು ಚೆಕ್ ರಿಲೇಟೆಡ್ ಸ್ವಲ್ಪ ಟಾಪಿಕ್ಸ್ ಅನ್ನ ಇಂಪಾರ್ಟೆಂಟ್ ಥಿಂಗ್ಸ್ ಗಳನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ವಾಟ್ ಈಸ್ ಚೆಕ್ ಅಂತೇಳಿ ಕೇಳ್ತಾರೆ ನಿಮಗೆ. ಹಾಗಾದ್ರೆ ಚೆಕ್ ಅಂದ್ರೆ ಏನು? ಈ ಪದಗಳನ್ನ ನಾವು ಆಲ್ರೆಡಿ ನಾರ್ಮಲ್ ಆಗಿ ಬಳಸ್ತಾ ಇರ್ತೀವಿ. ಯಾರಾದ್ರೂ ಕ್ಯಾಶ್ ಇಲ್ಲ ಅಂದಾಗ ಏನ್ ಮಾಡ್ತಾರೆ, ನಾರ್ಮಲ್ ಆಗಿ ನನ್ನ ಹತ್ರ ಚೆಕ್ ಬುಕ್ ಇದೆ, ನಿನಗೆ ಚೆಕ್ ಅನ್ನು ಇಶ್ಯೂ ಮಾಡ್ತೀನಿ, ನೀನು ಹೋಗ್ಬಿಟ್ಟು ಅಮೌಂಟ್ ಅನ್ನ ನೀವು ಕಲೆಕ್ಟ್ ಮಾಡ್ಕೊಳ್ಬಹುದು ಅಂತ ನಿಮಗೆ ಒಬ್ಬ ಯಾರಾದ್ರೂ ಪ್ರಾಮಿಸ್ ಮಾಡಿ ನಿಮಗೆ ಏನ್ ಮಾಡ್ತಾರೆ, ಪೇಮೆಂಟ್ ಅನ್ನ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಯಾರೋ ಒಬ್ಬ ಎಕ್ಸ್ ಅನ್ನೋ ವ್ಯಕ್ತಿ 10,000 rupees ಕೊಡಬೇಕು. 10,000 ಅವನೇನ್ ಮಾಡ್ತಾನೆ, ಕ್ಯಾಶ್ ಕೊಡಲ್ಲ, ಚೆಕ್ ಅನ್ನ ಇಶ್ಯೂ ಮಾಡ್ತಾನೆ. ಹಾಗಾದ್ರೆ ಚೆಕ್ ಅನ್ನ ಇಶ್ಯೂ ಮಾಡ್ತಾನೆ. ಹಾಗಾದ್ರೆ ಚೆಕ್ ಅನ್ನ ಎರಡು ರೀತಿಯಾಗಿ ಇಶ್ಯೂ ಮಾಡಬಹುದು. ಇದರ ಓಪನ್ ಚೆಕ್ ಆಗಿ ಅವನು ಕೊಡಬಹುದು, ಅದೇ ರೀತಿ ಕ್ರಾಸ್ ವೇ ಚೆಕ್ ಆಗಿ ಕೊಡ್ತಾನೆ. ಹಾಗಾದ್ರೆ ಯಾರಿಗೆ ಅದು ಪೇಮೆಂಟ್ ಅನ್ನ ಮಾಡ್ತಾನೆ? ಫಾರ್ ಎಕ್ಸಾಂಪಲ್, ನನಗೆ ಎಕ್ಸ್ ಅನ್ನು ನನಗೆ ಕೊಡ್ತಾ ಇದ್ದಾನೆ ಅಂತಂದ್ರೆ ನನ್ನ ಹೆಸರನ್ನ ಬರೆದ್ಬಿಟ್ಟು ಕೊಡ್ತಾನೆ. ಇದರ ಓಪನ್ ಚೆಕ್ ಕೊಡ್ಬೋದು ಅಥವಾ ಕ್ರಾಸ್ ವೇ ಚೆಕ್ ಅನ್ನ ಕೂಡ ಅವನು ಕೊಡ್ಬೋದು. ಹಾಗಾದ್ರೆ ಓಪನ್ ಚೆಕ್ ಕೊಟ್ಟು ನಾವು ಬ್ರಾಂಚ್ ಅಲ್ಲಿ ಇದೆ, ಅಲ್ಲಿಗೆ ಹೋಗ್ತೀನಿ, ನನ್ನ ಚೆಕ್ ಅನ್ನ ಕೊಟ್ಟಿರಂತ ಚೆಕ್ ಅನ್ನ ಪ್ರೆಸೆಂಟ್ ಮಾಡ್ತೀನಿ, ಹಿಂದ್ಗಡೆ ಎಂಡೋರ್ಸ್ಮೆಂಟ್ ಸಿಗ್ನೇಚರ್ ಮತ್ತೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಎಲ್ಲದೂ ಕೂಡ ಹಾಕ್ತಿವಿ. ಚೆಕ್ ಅನ್ನ ಕೌಂಟರ್ ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ತಾರೆ, ಅಗೇನೆಸ್ಟ್ ಆಗಿ ನಮಗೆ ಕ್ಯಾಶ್ ಅನ್ನ ಕೊಡ್ತಾರೆ. ದಟ್ ಈಸ್ ಫಾರ್ ಓಪನ್ ಚೆಕ್ ಟ್ರಾನ್ಸಾಕ್ಷನ್ಸ್. ಈ ತರ ಆಗುತ್ತೆ, ಅದು ಅಮೌಂಟ್ ಸೆಟಲ್ಮೆಂಟ್ ಆಗುತ್ತೆ. ಅದೇ ರೀತಿ ಏನಾದರೂ ಕ್ರಾಸ್ ಚೆಕ್ ಕೊಟ್ಟರೆ ನಿಮ್ಮ ಅಕೌಂಟಿಗೆ ಹೋಗ್ಬೇಕಾಗುತ್ತೆ, ನಿಮ್ಮ ಬ್ಯಾಂಕ್ ಎಲ್ಲಿದೆ ಅಥವಾ ನಿಮ್ಮ ಅಕೌಂಟ್ ಎಲ್ಲಿದೆ ಆ ಬ್ರಾಂಚಿಗೆ ಹೋಗ್ಬಿಟ್ಟು ನಿಮ್ಮ ಚೆಕ್ ಅನ್ನ ಕಲೆಕ್ಷನ್ಗೆ ಹಾಕ್ಬೇಕಾಗುತ್ತೆ. ಇಟ್ ಮೇ ಬಿ ಕ್ಲಿಯರ್ಡ್ ವಿತಿನ್ 2 to 3 days, 2 ರಿಂದ 3 ದಿನ ವರ್ಕಿಂಗ್ ಡೇಸ್ಗಳಲ್ಲಿ ಏನಾಗುತ್ತೆ, ಅಮೌಂಟ್ ಕ್ಲಿಯರ್ ಆಗಿಬಿಟ್ಟು ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತಾ ಹೋಗುತ್ತೆ. ಹಾಗಾದ್ರೆ ಈ ಚೆಕ್ ಬಗ್ಗೆ ನಾವು ಈ ಒಂದು ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಎ ಚೆಕ್ ಇಸ್ ಎ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಡ್ರಾನ್ ಅಪಾನ್ ಎ ಸ್ಪೆಸಿಫೈಡ್ ಬ್ಯಾಂಕರ್ ಅಂಡ್ ಪೇಯಬಲ್ ಆನ್ ಡಿಮ್ಯಾಂಡ್. ಇಲ್ಲಿ ಡಿಫ್ರೆಂಟ್ ಪಾರ್ಟೀಸ್ ಬರ್ತಾರೆ, ಡ್ರಾಯರ್, ಡ್ರಾಯಿ, ಪೇಯಿ, ಈ ತರ ಎಲ್ಲರೂ ಕೂಡ ಅಲ್ಲಿ ಬರ್ತಾ ಹೋಗ್ತಾರೆ. ಕಲೆಕ್ಟಿಂಗ್ ಬ್ಯಾಂಕರ್, ಪೇಯಿಂಗ್ ಬ್ಯಾಂಕರ್, ಈ ತರ ಒಂದು ಡಿಫ್ರೆಂಟ್ ರೋಲ್ಸ್ ಗಳನ್ನ ಡಿಫ್ರೆಂಟ್ ಪರ್ಸನ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ ಅಥವಾ ಇನ್ಸ್ಟಿಟ್ಯೂಷನ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಹೋಗುತ್ತೆ. ಅದನ್ನ ಏನು ನಾವು ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಚೆಕ್ ಇಸ್ ದ ಒನ್ ಟೈಪ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ used by customers of bank to withdraw their deposits in bank. ಆಲ್ರೆಡಿ ಹೇಳಿದಂಗೆ ಚೆಕ್ ಅನ್ನೋದು ಒನ್ ಟೈಪ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಆಫ್ 1881 ಪ್ರಕಾರ ಈ ಒಂದು ಮೇಜರ್ ಆಗಿ 3 ಇನ್ಸ್ಟ್ರೂಮೆಂಟ್ಸ್ ಬರುತ್ತೆ: ಬಿಲ್ಸ್ ಆಫ್ ಎಕ್ಸ್ಚೇಂಜ್, ಪ್ರಾಮಿಸರಿ ನೋಟ್ ಆಸ್ ವೆಲ್ ಆಸ್ ಚೆಕ್. ಈ ಚೆಕ್ ಅನ್ನು ಯಾರು ಯೂಸ್ ಮಾಡಬಹುದು ಅಂದ್ರೆ, ನಾರ್ಮಲ್ ಆಗಿ ಯಾರು ಖಾತೆಯನ್ನು ಹೊಂದಿರ್ತಾರೆ, ಯಾರು ಅಕೌಂಟ್ ಅನ್ನು ಹೊಂದಿರ್ತಾರೆ ಬ್ಯಾಂಕ್ಗಳಲ್ಲಿ, ಅವರನ್ನು ನಾವು ಕಸ್ಟಮರ್ಸ್ ಅಂತ ಕರಿತೀವಿ. ಆ ಕಸ್ಟಮರ್ಗೆ ಚೆಕ್ ಬುಕ್ ಅನ್ನ ಇಶ್ಯೂ ಮಾಡ್ತಾರೆ. ನಾರ್ಮಲ್ ಆಗಿ ನಮಗೆ ಚೆಕ್ ಬುಕ್ ಬೇಕು ಅಂದ್ರೆ 25 ಲೀವ್ಸ್ ಇರುತ್ತೆ, 50, 100 ಈ ತರ ನಮಗೆ ಚೆಕ್ ಬುಕ್ ಅನ್ನ ಇಶ್ಯೂ ಮಾಡಿರ್ತಾರೆ. ನಾವು ಯಾರಿಗಾದ್ರೂ ಪೇಮೆಂಟ್ ಅನ್ನ ಮಾಡ್ಬೇಕಂದಾಗ ಸಪೋಸ್ ಆ ಟೈಮ್ ಅಲ್ಲಿ ನಾವು ಅವರಿಗೆ ಚೆಕ್ ಅನ್ನ ಆರ್ಡರ್ ಮಾಡ್ಬಿಟ್ಟು ಅವರಿಗೆ ಪೇಮೆಂಟ್ ಅನ್ನ ಮಾಡ್ತೀವಿ. ಸೊ ಅಂಡ್ ಸೊ ಪಾರ್ಟಿಗೆ ನಾನು ದುಡ್ಡು ಕೊಡ್ಬೇಕಂತ ನಾನು ಆರ್ಡರ್ ಮಾಡ್ತೀನಿ. ಅವಾಗ ನನ್ನ ಬ್ಯಾಂಕ್ ಏನ್ ಮಾಡ್ತಾನೆ, ನನ್ನ ಆರ್ಡರ್ ಪ್ರಕಾರ
ಏನು ಮಾಡ್ತಾನೆ, ಅವರಿಗೆ ಎಷ್ಟು ಅಮೌಂಟ್ ನಾನು ಹೇಳಿರ್ತೀನಿ ಎಲ್ಲ ಕಂಡೀಷನ್ಸನ್ನು ನೋಡ್ತಾನೆ, ಸ್ಯಾಟಿಸ್ಫೈ ಆದರೆ ಪೇಮೆಂಟನ್ನು ಮಾಡ್ತಾನೆ. ಅದರ್ವೈಸ್ ನನಗೆ ದುಡ್ಡು ಬೇಕಾಗಿದೆ, ನನ್ನ ಹತ್ರ ATM ಕಾರ್ಡ್ ಇಲ್ಲ, ಡೆಬಿಟ್ ಕಾರ್ಡ್ ಇಲ್ಲ, ಕ್ರೆಡಿಟ್ ಕಾರ್ಡ್ ಇಲ್ಲ, ಯಾವುದೇ ರೀತಿ ಇಲ್ಲ, ಆ ಟೈಮಲ್ಲಿ ನಿಮ್ಮ ಚೆಕ್ ಬುಕ್ಕನ್ನು ಬಳಸಿಬಿಟ್ಟು ನೀವು ಸೆಲ್ಫ್ ಅಂತ ಬರೆದ್ಬಿಟ್ಟು ಏನು ಮಾಡಿ, ಚೆಕ್ಕನ್ನು ನೀವೇನಾದರೂ ಪ್ರೆಸೆಂಟ್ ಮಾಡಿದ್ರೆ ಏನು ಮಾಡ್ತಾರೆ, ನಿಮಗೆ ಪೇಮೆಂಟನ್ನು ಬ್ಯಾಂಕರ್ ಮಾಡ್ತಾರೆ. ಟು ವಿತ್ಡ್ರಾ ದ ಮನಿ ಆರ್ ಟು ಪೇಮೆಂಟ್ ಟು ಸಮ್ವನ್. ಯಾರಿಗಾದ್ರೂ ಪೇಮೆಂಟ್ ಮಾಡೋದಿದ್ರೆ ನೀವು ಚೆಕ್ ಥ್ರೂ ಪೇಮೆಂಟನ್ನು ಮಾಡ್ಬೋದು. ಅದರ್ವೈಸ್ ನಿಮ್ಮ ಒಂದು ಪರ್ಸನಲ್ ಯೂಸ್ಗೋಸ್ಕರ ನಿಮ್ಮ ಅಕೌಂಟಲ್ಲಿರುವಂಥ ದುಡ್ಡನ್ನು ಕೂಡ ನೀವು ವಿತ್ಡ್ರಾ ಮಾಡೋದಕ್ಕೆ ಈ ಒಂದು ಚೆಕ್ಕನ್ನು ಬಳಸ್ತಾ ಹೋಗ್ತಾರೆ. ದಿಸ್ ಒನ್ ಟೈಪ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತೇಳಿ ಹೇಳ್ತಾ ಹೋಗ್ತಾರೆ ಸ್ನೇಹಿತರೆ. we will discuss about the definition of a check. ಒಂದು ಚೆಕ್ಕನ್ನು ಬಗ್ಗೆ ಯಾವ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ ನಾವು ಇಲ್ಲಿ ನೋಡ್ತಾ ಹೋಗೋಣ. ಅಕಾರ್ಡಿಂಗ್ ಟು ಸೆಕ್ಷನ್ 5 ಆಫ್ ದ ಇಂಡಿಯನ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಆಫ್ 1881 defines a check as a bill of exchange drawn on a specified banker and not expressed to be payable otherwise than on demand. ಇದರ ಸಿಂಪಲ್ ಆಗಿ ಹೇಳೋದಾದ್ರೆ, ಅಕಾರ್ಡಿಂಗ್ ಟು ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಆಫ್ 1881 ಸೆಕ್ಷನ್ 5 ಪ್ರಕಾರ ಏನು ಹೇಳ್ತಾರೆ ಅಂತಂದರೆ, ಇದು ಒಂದು ರೀತಿಯಾದಂತಹ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಥವಾ ಇದು ಒಂದು ರೀತಿಯಾದಂತಹ ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ತಾ ಹೋಗ್ತಾರೆ. ಯಾರು ಆ ಅಕೌಂಟನ್ನು ಹೊಂದಿರ್ತಾರೆ, ಅಕೌಂಟ್ ಹೋಲ್ಡರು ಯಾರಿಗಾದರೂ ಪೇಮೆಂಟನ್ನು ಮಾಡಬೇಕಂದಾಗ, ಯಾರಿಗಾದ್ರೂ ಡ್ಯೂ ಇತ್ತ ಅಂದಾಗ, ಅಂಥ ಸಂದರ್ಭದಲ್ಲಿ ಇನ್ಸ್ಟೆಡ್ ಆಫ್ ಕ್ಯಾಶ್ ಬದಲಾಗಿ ಇವನೇನು ಮಾಡ್ತಾನೆ, ಚೆಕ್ಕನ್ನು ಅವರಿಗೆ ಪೇಮೆಂಟನ್ನು ಮಾಡ್ತಾನೆ. ಒಂದು ಸಾರಿ ನಾವು ಚೆಕ್ಕನ್ನು ಏನಾದರೂ ಬರೆದ್ರೆ ಅದು ನಮಗೆ ಡೇಟ್ ಆಫ್ ಚೆಕ್ ಇಂದ 3 months ವ್ಯಾಲಿಡಿಟಿ ಇರುತ್ತೆ. ಹಾಗಾದರೆ ನಾವು ಯಾರಿಗಾದ್ರೂ ಒಂದು 20,000 rupees ಪೇಮೆಂಟ್ ಮಾಡಬೇಕಂದ್ರೆ ನಾವು ಇನ್ಸ್ಟೆಡ್ ಆಫ್ ಕ್ಯಾಶ್, ಹಾರ್ಡ್ ಕ್ಯಾಶ್ ಕೊಡೋ ಬದಲಾಗಿ ಚೆಕ್ಕನ್ನು ನಾವು ಇಶ್ಯೂ ಮಾಡ್ಬೋದು. ಆವಾಗ ನಾವು ಐದರ್ ಓಪನ್ ಚೆಕ್ ಕೊಡ್ಬೋದು, ಕ್ರಾಸ್ ಚೆಕ್ ಕೊಡ್ಬೋದು. ನನ್ನ ಬ್ಯಾಂಕರಿಗೆ ನಾನು ಡಿಮ್ಯಾಂಡ್ ಮಾಡ್ತೀನಿ, ನಾನೇನೋ ಒಂದು ಅಮೌಂಟನ್ನು ನಾನು ಡೆಪಾಸಿಟ್ ಮಾಡ್ತೀನಿ ನಮ್ಮ ಒಂದು ಅಕೌಂಟಿಗೆ ಅಂತಂದರೆ ಏನು ಕಂಡೀಷನ್ ಹಾಕ್ತೀನಿ ಅಂತಂದರೆ, ಆನ್ ಡಿಮ್ಯಾಂಡ್ ಹ್ಯಾಸ್ ಟು ಪೇ, ದ ಬ್ಯಾಂಕರ್ ಹ್ಯಾಸ್ ಟು ಪೇ. ಹಾಗಾದರೆ ನನ್ನ ದುಡ್ಡು ಒಂದು 50,000 ರೂಪಾಯಿ ನಾನು ಡೆಪಾಸಿಟ್ ಮಾಡಿದ್ದೇನೆ ಅಂದರೆ ನಾನು ದುಡ್ಡನ್ನು ಯಾವಾಗಾದರೂ ಕೂಡ ನಾವು ಡಿಮ್ಯಾಂಡನ್ನು ಮಾಡ್ಬೋದು ಕಸ್ಟಮರ್ ಹೋಗ್ಬಿಟ್ಟು. ಅದೇ ರೀತಿ ಇಲ್ಲಿ ನಾನು ಡೆಪಾಸಿಟ್ ಮಾಡಿರೋ ದುಡ್ಡನ್ನು ನಾನು ಸ್ಪೆಸಿಫೈಡ್ ಬ್ಯಾಂಕರ್ಗೆ ಏನು ಮಾಡ್ತೀನಿ, ಇನ್ಸ್ಟ್ರಕ್ಷನ್ಸನ್ನು ಕೊಡ್ತೀನಿ. ಆನ್ ಬಿಹಾಫ್ ಆಫ್ ಮನಿ ಐ ಆಮ್ ಗೋಯಿಂಗ್ ಟು ಪೇಯಿಂಗ್ ಟು ಸಮ್ ಒನ್ ದ ಫಾರ್ಮ್ ಆಫ್ ಚೆಕ್. ಚೆಕ್ ಮೂಲಕ ನಾನು ಪೇಮೆಂಟನ್ನು ಮಾಡ್ತಿದ್ದೀನಿ. ಇದರ ಓಪನ್ ಚೆಕ್ ಕೊಡ್ಬೋದು, ಕ್ರಾಸ್ ಚೆಕ್ ಕೊಡ್ಬೋದು. ಈ ಚೆಕ್ಕನ್ನು ನೀವೇನು ಮಾಡಬೇಕು, ಹಾನರ್ ಮಾಡಿ ಎಷ್ಟು ಅಮೌಂಟ್ ನಾನು ಮೆನ್ಷನ್ ಮಾಡಿದ್ದೀನಿ ಅಷ್ಟು ಅಮೌಂಟನ್ನು ನೀವು ಕಂಡೀಷನ್ಸನ್ನು ನೋಡ್ಬಿಟ್ಟು ಏನು ಫುಲ್ಫಿಲ್ ಮಾಡಬೇಕು, ಬೇಸಿಕ್ ಕಂಡೀಷನ್ಸ್ ಎಲ್ಲ ಸ್ಯಾಟಿಸ್ಫೈ ಆಗಿದ್ದರೆ ಓಕೆ, ನೀವು ಪೇಮೆಂಟನ್ನು ಮಾಡ್ಬೋದು. ಏನು ನೋಡಬೇಕಾಗುತ್ತೆ, ನಾರ್ಮಲ್ ಬ್ಯಾಂಕರ್ ಏನು ನೋಡ್ತಾನೆ, ನಾರ್ಮಲ್ ಪೇಯಿಂಗ್ ಬ್ಯಾಂಕರ್ ಅಥವಾ ಅವರ ಒಬ್ಬ ಟ್ರೈ ಏನು ನೋಡ್ತಾನೆ ಅಂತಂದರೆ, ಡೇಟ್ ಆಫ್ ದ ಚೆಕ್ ನೋಡ್ತಾನೆ, ಸಿಗ್ನೇಚರ್ ಮ್ಯಾಚ್ ಆಗುತ್ತೆ ಎಲ್ಲ ನೋಡ್ತಾನೆ, ಸ್ಪೆಸಿಫಿಕ್ ಸಿಗ್ನೇಚರ್ಗೆ. ಅದೇ ರೀತಿ ಅಮೌಂಟ್ ಇನ್ ವರ್ಡ್ಸು, ನಂಬರ್ಸ್ ಎಲ್ಲ ನೋಡ್ತಾನೆ, ಎಷ್ಟು ಅಮೌಂಟ್ ಅಂತ ನೋಡ್ತಾನೆ, ಅಷ್ಟು ಬ್ಯಾಲೆನ್ಸ್ ಸಫಿಷಿಯೆಂಟ್ ಇದೆನಾ ಇಲ್ವಾ ಅಂತ ನೋಡ್ತಾನೆ. ಈ ಥರ ಎಲ್ಲದನ್ನೂ ಕೂಡ ಅವನು ಚೆಕ್ ಮಾಡಿಬಿಟ್ಟು ಏನು ಮಾಡ್ತಾನೆ, ಕಂಡೀಷನ್ಸ್ ಫುಲ್ಫಿಲ್ ಆದರೆ ಪೇಮೆಂಟನ್ನು ಮಾಡ್ತಾನೆ. ಯಾರ ಪರವಾಗಿ ಮಾಡ್ತಾನೆ, ಡ್ರಾಯರ್ ಪರವಾಗಿ ಡ್ರಾಯಿ ಅವರು ಪೇಮೆಂಟನ್ನು ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ದಿಸ್ ಇಸ್ ಆಲ್ ಅಬೌಟ್ ದ ಡೆಫಿನೇಷನ್ ಆಫ್ ಎ ಚೆಕ್. ಓಕೆ, ನೆಕ್ಸ್ಟ್ ವಿಲ್ ಡಿಸ್ಕಸ್ ಅಬೌಟ್ ದ 4 ಮೇನ್ ಐಟಮ್ಸ್ ಆನ್ ಎ ಚೆಕ್. ಚೆಕ್ ಮೇಲೆ ನಾವು ಅಬ್ಸರ್ವ್ ಮಾಡಬೇಕಾಗಿರೋಂತಹ ಮುಖ್ಯವಾಗಿ 4 ಒಂದು ಐಟಮ್ಸ್ ಇರ್ತವೆ, ಅಥವಾ ಯಾರು ಪಾರ್ಟೀಸ್ ಬರ್ತಾರ ನಾವಿಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಅಂಡರ್ ದಟ್ ದ ಫಸ್ಟ್ ಒನ್ ಈಸ್ ಡ್ರಾಯರ್. ದ ಡ್ರಾಯರ್, ದ ಪರ್ಸನ್ ಆರ್ ಎಂಟಿಟಿ ಹೂ ಮೇಕ್ಸ್ ದ ಚೆಕ್. ಹಾಗಾದರೆ ಡ್ರಾಯರ್ ಅಂದರೆ ಯಾರು? ಯಾರು ಚೆಕ್ಕನ್ನು ಬರೆದಿರ್ತಾರೆ, ಯಾರು ಚೆಕ್ಕಿನ ಮೇಲೆ ಸಿಗ್ನೇಚರನ್ನು ಮಾಡಿರ್ತಾರೆ ಅವರನ್ನು ನಾವೇನಂತ ಕರಿತೀವಿ, ಡ್ರಾಯರ್ ಅಂತೇಳಿ ಕರಿತೀವಿ. ನಾರ್ಮಲ್ ಆಗಿ ಅಕೌಂಟ್ ಹೋಲ್ಡರ್ಸ್, ಅಕೌಂಟನ್ನು ಯಾರು ಹೊಂದಿರ್ತಾರೆ, ಐದರ್ ಇಂಡಿವಿಜುವಲ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಕಂಪನೀಸ್ ಇರ್ಬೋದು, ಪಾರ್ಟ್ನರ್ಶಿಪ್ ಫರ್ಮ್ಸ್ ಇರ್ಬೋದು, ಅವರು ಚೆಕ್ಕನ್ನು ಬರೆದಿರ್ತಾರೆ. ಯಾರಿಗೋ ಒಬ್ಬರಿಗೆ ಪೇಮೆಂಟನ್ನು ಮಾಡಬೇಕಾಗಿರುತ್ತೆ. ಆ ಟೈಮಲ್ಲಿ ಅವ್ನು ಇನ್ಸ್ಟೆಡ್ ಆಫ್ ಕ್ಯಾಶ್ ಏನು ಮಾಡ್ತಾನೆ, ಚೆಕ್ ಮೂಲಕ ಪಾವತಿಸ್ತಾನೆ. ಅಂಥ ಸಂದರ್ಭದಲ್ಲಿ ಅದು ಅವ್ರೇನಾಗ್ತಾರೆ, ಡ್ರಾಯರ್ ಆಗ್ತಾರೆ, ಅಥವಾ ಅಕೌಂಟ್ ಹೋಲ್ಡರ್ ಅಲ್ಲಿ ಡ್ರಾಯರ್ ಆಗಿ ವರ್ತಿಸ್ತಾರೆ. ಅದೇ ರೀತಿ ಪೇಇ, ದ ರೆಸಿಪಿಯೆಂಟ್ ಆಫ್ ದ ಮನಿ. ಇನ್ಸ್ಟೆಡ್ ಆಫ್ ಕ್ಯಾಶು ನಾವು ಚೆಕ್ಕನ್ನು ಕೊಡ್ತಾ ಇದ್ವಿ, ನಾವು ಯಾರ ಹೆಸರಿಗೆ ಚೆಕ್ಕನ್ನು ಇಶ್ಯೂ ಮಾಡ್ತಾ ಇದೀವಲ್ವಾ ಅವ್ರೇನಾಗ್ತಾರೆ, ಪೇ ಬೆನಿಫಿಷಿಯರಿ. ಯಾರಿಗೆ ನಾವು ದುಡ್ಡು ಕೊಡ್ತಾ ಇದ್ದೀವಿ, ದುಡ್ಡು ಕೊಡ್ತಾ ಇಲ್ಲ, ಇಲ್ಲಿ ಚೆಕ್ಕನ್ನು ಕೊಡ್ತಾ ಇದ್ದೀವಿ, ಅವನೇನು ಮಾಡ್ತಾನೆ, ಚೆಕ್ಕನ್ನು ಬ್ಯಾಂಕಿಗೆ ಹೋಗಿ ಕಲೆಕ್ಷನ್ ಮಾಡ್ಕೊಳ್ತಾನೆ. ಹಾಗಾದರೆ ಯಾರ ಹೆಸರಿಗೆ ನಾವು ಚೆಕ್ಕನ್ನು ನೀಡ್ತಾ ಇದ್ದೀವಿ ಅವರನ್ನು ನಾವು ಪೇಯಿ ಅಂತೇಳಿ ಕರಿತೀವಿ. ಹಾಗಾದರೆ ಕೊಡ್ತಾ ಇರೋರು ಪೇಯರ್ ಆದರೆ, ಇಸ್ಕೊಳ್ತಿರೋಂಥವ್ರು ಪೇಯಿ ಆಗಿರ್ತಾರೆ. ಅದೇ ರೀತಿ ಡ್ರಾಯಿ, the bank or the other financial institution where the check can be presented for payment. ಹಾಗಾದರೆ ಡ್ರಾಯರ್ ಅಂದರೆ ಯಾರು ಅಂತಂದರೆ,
ಸಾರಿ, ಡ್ರಾಯಿ ಅಂದರೆ ಯಾರು ಅಂತಂದರೆ ಡ್ರಾಯರ್ನ ಬ್ಯಾಂಕರ್. ಯಾರು ಚೆಕ್ಕನ್ನು ಬರೆದಿರ್ತಾರಲ್ವಾ ಅವರ ಬ್ಯಾಂಕರನ್ನು ಏನಂತ ಕರಿತೀವಿ, ಡ್ರಾಯಿ ಅಂತೇಳಿ ಕರಿತೀವಿ. ಹಾಗಾದ್ರೆ ಡ್ರಾಯಿ ಪಾರ್ಟ್ ಏನಪ್ಪಾ ಅಂತಂದರೆ ಆ ಚೆಕ್ಕು ಅವನ ಹತ್ರ ಬಂದಾಗ, ಸಪೋಸ್ ಪೇಯಿ ತಂದ್ಬಿಟ್ಟು ಬ್ಯಾಂಕರ್ ಹತ್ರ ಬಂದಾಗ ಬ್ಯಾಂಕರ್ ಏನು ಮಾಡ್ತಾನೆ, ಪೇಮೆಂಟನ್ನು ಮಾಡ್ತಾನಲ್ವಾ. ಡ್ರಾಯರ್ ಏನು ಮಾಡಿರ್ತಾನೆ, ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿರ್ತಾನೆ. ಸೊ ಆ್ಯಂಡ್ ಸೊ ಅಮೌಂಟ್ ಇವ್ರ ಹೆಸರಿಗೆ ಎಲ್ಲ ಒಪ್ಪಿಗೆ ಆಗಿಬಿಟ್ಟು ಸಿಗ್ನೇಚರ್ ಮಾಡಿ ಕೊಟ್ಟಿರ್ತಾನೆ ಚೆಕ್ ಮೇಲೆ ಪೇಯಿಗೆ. ಪೇಯಿ ಬಂದ್ಬಿಟ್ಟು ಬ್ಯಾಂಕರ್ ಹತ್ರ ಕಲೆಕ್ಟ್ ಮಾಡ್ಕೊಳ್ತಾನಲ್ವಾ, ಅಮೌಂಟನ್ನು ಕೊಡಿ ಅಂತ ಕೇಳ್ತಾನಲ್ವಾ. ಯಾವಾಗ ಯಾರು ಪೇಮೆಂಟನ್ನು ಮಾಡ್ತಾರೆ ಆನ್ ಬಿಹಾಫ್ ಆಫ್ ಡ್ರಾಯರ್ ಅಥವಾ ಆನ್ ಬಿಹಾಫ್ ಆಫ್ ಕಸ್ಟಮರ್, ಅವರನ್ನು ನಾವೇನಂತ ಕರಿತೀವಿ, ಡ್ರಾಯಿ. ಈಗ ಡ್ರಾಯರ್ ಬಂದ್ಬಿಟ್ಟು ಯಾರು ಚೆಕ್ಕನ್ನು ಸಿಗ್ನೇಚರ್ ಮಾಡಿರ್ತಾರೆ ಅಥವಾ ಅಕೌಂಟ್ ಹೋಲ್ಡರ್ ನಾವು ಡ್ರಾಯರ್ ಅಂತ ಕರೆದ್ರೆ, ಅವರ ಬ್ಯಾಂಕರನ್ನು ನಾವು ಡ್ರಾಯಿ ಅಂತ ಕರಿತೀವಿ. ಪೇಯಿ ಅಂದರೆ ಯಾರಿಗೆ ಪೇಮೆಂಟನ್ನು ಮಾಡ್ತಿದ್ವಿ ಅವರು ಪೇಯಿ ಆಗ್ತಾರೆ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ವಿ ಹ್ಯಾವ್ ಟು ಅಬ್ಸರ್ವ್ ಆನ್ ದ ಚೆಕ್ ಈಸ್ ಅಮೌಂಟ್, ದ ಅಮೌಂಟ್ ಆಫ್ ದ ಚೆಕ್, ದ ಕರೆನ್ಸಿ ಅಮೌಂಟ್. ಹಾಗಾದರೆ ಎಷ್ಟು ಅಮೌಂಟನ್ನು ಅಲ್ಲಿ ನಾವು ಪೇಮೆಂಟನ್ನು ಮಾಡಬೇಕಂತ ಡ್ರಾಯರ್ ನಮಗೆ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿರ್ತಾರಲ್ವ ಬ್ಯಾಂಕರಿಗೆ, ಅದು ನಾನು ಕೇರ್ಫುಲ್ಲಾಗಿ ನೋಡಬೇಕಾಗುತ್ತೆ. ಇನ್ ವರ್ಡ್ಸ್ ಆ್ಯಸ್ ವೆಲ್ ಆಸ್ ಇನ್ ಫಿಗರ್ಸ್. ನಂಬರಲ್ಲಿ ಏನು ಬರೆದಿದ್ದಾನೆ ಅದೇ ರೀತಿ ವರ್ಡ್ಸಲ್ಲಿ ಎಷ್ಟು ಬರೆದಿದ್ದಾನೆ ಎರಡನ್ನೂ ಕೂಡ ಅಬ್ಸರ್ವ್ ಮಾಡಿಬಿಟ್ಟು ಅಷ್ಟು ಅಮೌಂಟು ಬ್ಯಾಲೆನ್ಸು ಆ ಒಬ್ಬ ಕಸ್ಟಮರ್ ಅಕೌಂಟಲ್ಲಿ ಅಥವಾ ಡ್ರಾಯರ್ ಅಕೌಂಟಲ್ಲಿ ಇದೆನಾ ಇಲ್ವಾ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕು. ಆಫ್ಟರ್ ದಟ್ ಹಿ ಹ್ಯಾಸ್ ಟು ಪೇ ದ ಮನಿ. Okay, these are the 4 main items or parties we can see on the check. Dear friends, here I am going to show you the specimen of check. ಒಂದು ಚೆಕ್ಕಿನ ಸ್ಪೆಸಿಮನ್ ಯಾವ ರೀತಿ ಇರುತ್ತೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಹಾಗಾದರೆ ನಾರ್ಮಲ್ ಆಗಿ ಟಾಪಲ್ಲಿ ಪೇ, ಯಾರಿಗೆ ನೀವು ಪೇಮೆಂಟನ್ನು ಮಾಡ್ತಾ ಇದ್ದೀರಾ ಅವರ ಒಬ್ಬ ನೇಮನ್ನು ನೀವು ಪೇ ನೇಮನ್ನು ಬರೀಬೇಕಾಗುತ್ತೆ, ಅಥವಾ ನಿಮಗೆ ಬೇಕಾಗಿದ್ದರೆ ಸೆಲ್ಫ್ ಅಂತ ಬರೀಬೇಕಾಗುತ್ತೆ. ಗೊತ್ತಾಗ್ತಿದೆನಾ? ಅದೇ ರೀತಿ ಅದರ ಕೆಳಗಡೆ ಬಂದರೆ ರುಪೀಸ್ ಅಂತ ವರ್ಡ್ಸಲ್ಲಿದೆ, ಅದರ ಮುಂದೆ ನೀವು ವರ್ಡ್ಸಲ್ಲೇ ಬರೀಬೇಕಾಗುತ್ತೆ. ನಾನು 10,000 rupees ಪೇಮೆಂಟ್ ಮಾಡ್ತಾ ಇದ್ದೀನಿ ಅಂತಂದರೆ 10,000 rupees ಓನ್ಲಿ ಅಂತೇಳಿ ನೀವು ವರ್ಡ್ಸಲ್ಲಿ ಬರೀಬೇಕು. ಅದರ ಎದುರುಗಡೆಗೆ ರುಪೀಸ್ ಸಿಂಬಲ್, ಇಂಡಿಯನ್ ಕರೆನ್ಸಿ ರುಪೀಸ್ ಸಿಂಬಲ್ ಮುಂದೆ ಬಾಕ್ಸಲ್ಲಿದೆ, ಅದರ ಪಕ್ಕದಲ್ಲಿರುವಂಥ ಬಾಕ್ಸಲ್ಲಿ ನೀವು ಅಮೌಂಟನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಇಲ್ಲಿ ವರ್ಡ್ಸಲ್ಲಿ 10,000 rupees ಓನ್ಲಿ ಅಂತ ಬರೆದುಬಿಟ್ಟು ಅಲ್ಲಿ 9,000 ಅಂತ ಏನಾದರೂ ನೀವು ಬರೆದ್ರೆ ಅಲ್ಲಿ ಚೆಕ್ಕು ರಿಜೆಕ್ಟ್ ಆಗುತ್ತೆ. ಯಾಕಂದರೆ ಎರಡು ಅಮೌಂಟು ಸೇಮ್ ಇರಬೇಕಾಗುತ್ತೆ, ಇನ್ನು ವರ್ಡ್ಸು ಇನ್ನು ನಂಬರ್ಸ್. ಹಾಗಾಗಿ ಅಪೋಸಿಟಲ್ಲಿ ನಂಬರ್ಸಲ್ಲಿ ಬರೀಬೇಕು, ಇಲ್ಲಿ ಅಂಡರ್ಲೈನ್ ಮಾಡಿರೋಂಥ ಫಸ್ಟ್ ರುಪೀಸ್ ಅಪೋಸಿಟಲ್ಲಿ ವರ್ಡ್ಸಲ್ಲಿ ಬರೀಬೇಕು. ಅದರ ಕೆಳಗಡೆ ನೀವು ಆಲ್ರೆಡಿ ಚೆಕ್ ಬುಕ್ಕನ್ನು ಬಾರೋ ಮಾಡಿದರೆ ಬ್ಯಾಂಕರಿಂದ, ಅಂಥ ಟೈಮಲ್ಲಿ ನಿಮಗೆ ಅಕೌಂಟ್ ನಂಬರು ಪ್ರಿಂಟ್ ಆಗಿರುತ್ತೆ, ಪ್ರಿಂಟೆಡ್ ಫಾರಮಲ್ಲಿರುತ್ತೆ. ಅದರ್ವೈಸ್ ಯು ಹ್ಯಾವ್ ಟು ರೈಟ್ ಡೌನ್, ನೀವೇ ಅಲ್ಲಿ ಚೆಕ್ ನಂಬರನ್ನು ಬರೀಬೇಕಾಗುತ್ತೆ. ಅದರ ಕೆಳಗಡೆ ಇದು ಯಾವ ಬ್ಯಾಂಕ್ ಚೆಕ್ ಅಂತ ನೀವು ನೋಡೋದಾದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, SBI ಬ್ಯಾಂಕಿನ ಒಂದು ಚೆಕ್ ಆಗಿರುತ್ತೆ. ಅದರ ಪಕ್ಕದಲ್ಲಿ ಸ್ವಲ್ಪ ನೋಡಿದರೆ IFSC ಕೋಡ್ ಅಂತ ಇದೆ. ನಾರ್ಮಲ್ ಆಗಿ ಅದು ಫಸ್ಟು 4 digits ಏನಿರುತ್ತೆ ಆಲ್ಫಾಬೆಟ್, ಕ್ಯಾಪಿಟಲ್ ಆಲ್ಫಾಬೆಟ್ಸ್ ಇರುತ್ತೆ, ಅದಾದಮೇಲೆ ನಂಬರ್ಸಲ್ಲಿ ಇರುತ್ತೆ. ಗೊತ್ತಾಗ್ತಿದೆನಾ? ಇದು ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್ ಕೋಡ್ ಅಂತೇಳಿ ಕೂಡ ಕರೀತಾರೆ. ಇನ್ನು ಕೆಳಗಡೆ ಬಂದರೆ 6 digit ಒಂದು ಚೆಕ್ ನಂಬರ್ ಇರುತ್ತೆ. ಚೆಕ್ ನಂಬರು ಯುನಿಕ್ ನಂಬರ್ ಇರುತ್ತೆ ಮತ್ತು ರಿಪೀಟೆಡ್ ಆಗಿಲ್ಲ, ಆ ಬ್ಯಾಂಕಿನ ಚೆಕ್ ನಂಬರು ರಿಪೀಟ್ ಆಗಿರಲ್ಲ, ಆ ಒಬ್ಬ ಕಸ್ಟಮರ್ಗೆ ಇಶ್ಯೂ ಮಾಡಿರೋ ಆ ಚೆಕ್ ಬುಕ್ಕು ಅಥವಾ ಆ ಚೆಕ್ ನಂಬರು ರಿಪೀಟ್ ಆಗಿರಲ್ಲ. ಇದು ನಾರ್ಮಲ್ ಆಗಿ 6 digit ಇರುತ್ತೆ. ನಿಮಗೆ ರೆಡ್ ಕಾಲಮಲ್ಲಿ ರೆಡ್ ಬಾಕ್ಸಲ್ಲಿ ಹಾಕಿ ನೋಡಿದರೆ ಚೆಕ್ ನಂಬರ್ ಅಂತ ಇದೆಯಲ್ಲ ಅದು 6 digit ಇರುತ್ತೆ. ಅದ್ರ ಪಕ್ಕದಲ್ಲಿ MICR ಕೋಡ್ ಅಂತ ಇರುತ್ತೆ, ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್ ಕೋಡ್ ಅಂತೇಳಿ ಕರೀತಾರೆ. ಅದು ಬಂದುಬಿಟ್ಟು ನಿಮಗೆ ಅರೌಂಡ್ 9 digits ಇರುತ್ತೆ. ಈ ಒಂದು ಬ್ಯಾಂಕ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ MICR ಕೋಡು. ಅದು ಮತ್ತೆ ಒಂದು ಬ್ರಾಂಚಿನ ಇನ್ನೊಂದು ಬ್ರಾಂಚಿಗೆ MICR ಕೋಡು ಡಿಫ್ರೆಂಟ್ ಆಗಿರುತ್ತೆ. ಏನಕ್ಕೆ ಇದು MICR ಕೋಡನ್ನು ಕೊಡ್ತಾರೆ, IFSC ಕೋಡ್ ಕೊಡ್ತಾರೆ ಅಂದರೆ ಟು ಐಡೆಂಟಿಫೈ ದ ಬ್ಯಾಂಕ್ ಆ್ಯಸ್ ವೆಲ್ ಆಸ್ ಬ್ರಾಂಚ್. ಯಾವ ಬ್ಯಾಂಕಿನ ಚೆಕ್ ಇದು ಅಥವಾ ಯಾವ ಬ್ರಾಂಚಿನ ಚೆಕ್ ಅನ್ನೋದನ್ನು ಐಡೆಂಟಿಫೈ ಮಾಡೋದಕ್ಕೋಸ್ಕರ ಈ ಥರ ಒಂದು IFSC ಕೋಡನ್ನು, ಅದೇ ರೀತಿ MICR ಕೋಡನ್ನು, ಅದೇ ರೀತಿ ಬ್ರಾಂಚ್ ಕೋಡ್ ಎಲ್ಲದನ್ನು ಕೂಡ ಡೀಟೇಲ್ಸನ್ನು ಚೆಕ್ ಮೇಲೆ ನಿಮಗೆ ಶೋ ಆಗಿರುತ್ತೆ ಅಥವಾ ಪ್ರಿಂಟೆಡ್ ಫಾರಮಲ್ಲಿ ಇರುತ್ತೆ. ದಿಸ್ ಈಸ್ ಆಲ್ ಅಬೌಟ್ ದ ಸ್ಯಾಂಪಲ್ ಚೆಕ್ ಫಾರ್ ಯುವರ್ ರೆಫರೆನ್ಸ್. ಈ ಥರ ನೀವು ಚೆಕ್ಕನ್ನು ನೀವು ಯೂಸ್ ಮಾಡಿರ್ಬೋದು, ಬಳಸಿರ್ಬೋದು, ಅಥವಾ ಯಾರಿಗಾದರೂ ಪೇಮೆಂಟನ್ನು ಮಾಡಿರ್ಬೋದು, ನೀವೇನಾದರೂ ಪೇಮೆಂಟನ್ನು ಪಡೆದಿರ್ಬೋದು. ಫಾರ್ ಎಕ್ಸಾಂಪಲ್ ವಿದ್ಯಾರ್ಥಿಗಳಾದರೆ ಸ್ಕಾಲರ್ಶಿಪ್ಪನ್ನು ನೀವು ನಾರ್ಮಲಾಗಿ ಪಡಿತೀರ, ಈ ಥರ ಸ್ಕಾಲರ್ಶಿಪ್ಪನ್ನು ಚೆಕ್ ಮೂಲಕ ನೀವು ಪಡೆದಿರ್ಬೋದು. ಈ ಒಂದು ಚೆಕ್ಕನ್ನು ನೀವು ಬರೆದ್ಬಿಟ್ಟು ಮೇಲ್ಗಡೆ ರೈಟ್ ಸೈಡ್ ಕಾರ್ನರ್ ಮೇಲ್ಗಡೆ ಡೇಟ್ ಅಂತ ಇದೆ, ಆ ಡೇಟ್ ನೀವು ಎಷ್ಟು ಡೇಟ್ ಹಾಕ್ತಾರೆ, ಇವತ್ತಿನ ಡೇಟ್ ಹಾಕಿದ್ರೆ ಫಾರ್ ಎಕ್ಸಾಂಪಲ್ 1/1/2020 ಅಂತ ಹಾಕಿದ್ರೆ ಫ್ರಮ್ ದ ಡೇಟ್ ಆಫ್ ಚೆಕ್, ಫ್ರಮ್ ದ ಡೇಟ್ ಆಫ್ ಡ್ರಾ 3 months ವ್ಯಾಲಿಡಿಟಿ ಇರುತ್ತೆ. 3 ತಿಂಗಳವರೆಗೆ ಅದಕ್ಕೆ
ಜೀವ ಇರುತ್ತೆ ಅಂತ ಹೇಳ್ತೀವಿ ನಾರ್ಮಲ್ ಆಗಿ. 3 ತಿಂಗಳು ಆದ್ಮೇಲೆ ಏನಾಗುತ್ತೆ ಅಂದ್ರೆ ಜೀವ ಹೋಗುತ್ತೆ, ಸತ್ತು ಹೋಗುತ್ತೆ ಅಂತ ಅರ್ಥ. ಅದಾದ್ಮೇಲೆ ಮತ್ತೆ ನೀವು ಸ್ಟೇಲ್ ಚೆಕ್ ಅಂತ ಕರೀತಾರೆ. ಅದು ನೀವು ಮತ್ತೆ ಫ್ರೆಶ್ ಚೆಕ್ ಅನ್ನು, ಈ ಚೆಕ್ ಅನ್ನು ಯಾರು ಡ್ರಾ ಇರುತ್ತೆ ಅವ್ರಿಗೆ ಚೆಕ್ ಅನ್ನು ಕೊಡಬೇಕು, ಮತ್ತೆ ಫ್ರೆಶ್ ಚೆಕ್ ಅನ್ನು ನೀವು ಪಡಿಬೇಕಾಗುತ್ತೆ. ದಿಸ್ ಇಸ್ ಆಲ್ ಅಬೌಟ್ ದ ಸ್ಯಾಂಪಲ್ ಆಫ್ ಚೆಕ್. ಸ್ನೇಹಿತರೆ, ಚೆಕ್ಕು ಅಂದ್ರೆ ಏನು ಅಂತ ನಾವು ನೋಡಿದ್ವಿ. ಆ ಚೆಕ್ಕಿನಲ್ಲಿ ಯಾರ್ಯಾರು ಬರ್ತಾರೆ, ಏನೇನು ಡಿಫ್ರೆಂಟ್ ಐಟಮ್ಸ್ ಇರುತ್ತೆ, ಡೆಫಿನೇಷನ್ ಎಲ್ಲದೂ ಕೂಡ ನೋಡಿದ್ವಿ. ಇಟ್ಸ್ ಎ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಹಾಗಾದರೆ ಚೆಕ್ಕನ್ನು ನಾವು ಪಡಿತೀವಿ ಅಥವಾ ಚೆಕ್ಕನ್ನು ನಾವು ಕೊಡ್ತೀವಿ. ಹಾಗಾದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಗೈಡ್ಲೈನ್ಸನ್ನು ಬ್ಯಾಂಕರ್ಗೆ ಕೊಟ್ಟಿದೆ. ಆಯ್ತು, ಪ್ರೈವೇಟ್ ಬ್ಯಾಂಕ್ಸ್ ಇರ್ಬೋದು, ಕಮರ್ಷಿಯಲ್ ಬ್ಯಾಂಕ್ಸ್ ಇರ್ಬೋದು, ಅದರ್ ಬ್ಯಾಂಕ್ಸ್, ರೂರಲ್ ಬ್ಯಾಂಕ್ಸ್ ಕೂಡ ಇರ್ಬೋದು. ಹಾಗಾದರೆ ಚೆಕ್ಕನ್ನು ಮೂಲಕ ಟ್ರಾನ್ಸಾಕ್ಷನ್ ಮಾಡ್ತಾರೆ ಕಸ್ಟಮರ್ಸ್ ಅಂದಾಗ, ಚೆಕ್ಕನ್ನು ಪಾವತಿ ಮಾಡಬೇಕು ಅಂದರೆ, ಚೆಕ್ಕಿನ ಮೊತ್ತವನ್ನು ಪಾವತಿ ಮಾಡಬೇಕು ಬ್ಯಾಂಕರ್ ಅಂತಂದರೆ ಅವರು ಕೆಲವೊಂದು ಕಂಡೀಷನ್ಗಳನ್ನು ನೋಡಬೇಕಾಗುತ್ತೆ. ಕೆಲವೊಂದು ಅಮೌಂಟ್ ಇರ್ಬೋದು, ಡೇಟ್ ಇರ್ಬೋದು, ಅದರ್ ಕಂಡೀಷನ್ಸನ್ನು ಅವರು ಸ್ಯಾಟಿಸ್ಫೈ ಮಾಡಬೇಕಾಗುತ್ತೆ. ಅದಾದ ನಂತರನೇ ಏನು ಮಾಡ್ತಾನೆ ಬ್ಯಾಂಕರು ಆ ಒಬ್ಬ ಪೇಯಿಗೆ ಅಮೌಂಟನ್ನು ಸೆಟಲ್ ಮಾಡ್ತಾನೆ. ಗೊತ್ತಾಗ್ತದೆ. ಹಾಗಾದರೆ ಯಾವ್ಯಾವ ರೀಸನ್ಗಳಿಗೆ ಅವನು ಪೇಮೆಂಟ್ ಮಾಡ್ಬೋದು ಅನ್ನೋದಾದರೆ, ನಾರ್ಮಲ್ ಆಗಿ ಅವನು ಡೇಟ್ ಆಗಿರೋದು ಕರೆಕ್ಟಾಗಿರಬೇಕು, ಅವನೇ ಅಕೌಂಟ್ ಹೋಲ್ಡರ್ ಆಗಿರ್ಬೇಕು, ಎಲ್ಲದನ್ನೂ ಕೂಡ ನೋಡ್ತೀವಿ. ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ಯಾವ ರೀಸನ್ಗಳಿಗೆ ಚೆಕ್ಕನ್ನು ಡಿಸೈನರ್ ಮಾಡ್ತಾನೆ ಅಥವಾ ಪೇಮೆಂಟನ್ನು ರಿಜೆಕ್ಟ್ ಮಾಡ್ತಾನೆ, ಪಾವತಿಸುವುದಿಲ್ಲ, ಆ ಒಂದು ಚೆಕ್ ಮೊತ್ತವನ್ನು ಒಬ್ಬ ಪೇಯಿಗೆ ಕೊಡೋದಿಲ್ಲ ಅನ್ನೋದಂದರೆ ಕೆಲವೊಂದು ರೀಸನ್ಸ್ ಇದೆ. ಅದು ಕೂಡ RBIನೇ ಕೊಟ್ಟಿದೆ. 20ಕ್ಕಿಂತ ಹೆಚ್ಚಿನ ರೀಸನ್ಗಳಿದೆ. ಅದರಲ್ಲಿ ನಾನು ಇಂಪಾರ್ಟೆಂಟ್ ರೀಸನ್ಸ್ಗಳನ್ನು ಆಧಾರದ ಮೇಲೆ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ವಾಟ್ ಆರ್ ದ ಇಂಪಾರ್ಟೆಂಟ್ ರೀಸನ್ಸ್ ಫಾರ್ ಡಿಸೈನರ್ ಆಫ್ ಚೆಕ್, ಅಥವಾ ಪಾವತಿಸಲು ಮಾಡದೇ ಇರುವಂತಹ ಕೆಲವೊಂದು ಕಾರಣಗಳು ಏನು ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಹಾಗಾದರೆ ಫಸ್ಟ್ ಒನ್, ವೆನ್ ಚೆಕ್ ಈಸ್ ನಾಟ್ ಸೈನ್ಡ್ ಬೈ ದ ಡ್ರಾಯರ್. ಹಾಗಾದರೆ ಡ್ರಾಯರ್ ಅಂದರೆ ಯಾರು ಅಂತ ನೋಡಿದ್ದೀವಿ. ಡ್ರಾಯರ್ ಇಸ್ ಅ ಒನ್ ಹೂ ಮೇಕ್ ದ ಚೆಕ್. ಯಾರು ಚೆಕ್ಕನ್ನು ತಯಾರಿಸ್ತಾರೆ, ಅದು ಚೆಕ್ಕಿನ ಮೇಲೆ ಯಾರು ಡೇಟ್ ಹಾಕಿ ಪೇ ಯಾರು, ಅದೇ ರೀತಿ ಅಮೌಂಟನ್ನು, ಅದೇ ರೀತಿ ಸಿಗ್ನೇಚರನ್ನು ಯಾರು ಮಾಡ್ತಾರೆ, ಅದು ಅಕೌಂಟ್ ಹೋಲ್ಡರ್ ಯಾರು ಇರ್ತಾರೆ ಅವರ ಸಿಗ್ನೇಚರಲ್ಲಿ ಇರಬೇಕಾಗುತ್ತೆ. ಸಪೋಸ್ ಎಲ್ಲದನ್ನೂ ಬರೆದ್ಬಿಟ್ಟು ಅಮೌಂಟು, ಡೇಟು ಎಲ್ಲದನ್ನೂ ಕೂಡ ಬರೆದ್ಬಿಟ್ಟು ಅವನ ಸಿಗ್ನೇಚರನ್ನೇ ಮಾಡಿರಲ್ಲ. ಅಂಥ ಟೈಮಲ್ಲಿ ಈ ಒಂದು ಕಾರಣಕ್ಕೂ ಕೂಡ ಬ್ಯಾಂಕರು ಪೇಮೆಂಟನ್ನು ರಿಜೆಕ್ಟ್ ಮಾಡ್ಬೋದು ಅಥವಾ ಚೆಕ್ಕನ್ನು ಡಿಸೈನರ್ ಮಾಡ್ಬೋದು ಸ್ನೇಹಿತರೆ. ದಿಸ್ ಇಸ್ ದ ಫಸ್ಟ್ ರೀಸನ್. ಅಂಡ್ ದ ಸೆಕೆಂಡ್ ಒನ್ ಈಸ್ ದ ಚೆಕ್ ಈಸ್ ಪ್ರೆಸೆಂಟೆಡ್ ಫಾರ್ ಪೇಮೆಂಟ್ ಆಫ್ಟರ್ ದ ಕಸ್ಟಮರ್ ಅಕೌಂಟ್ ಕ್ಲೋಸ್ಡ್. ಫಾರ್ ಎಕ್ಸಾಂಪಲ್, ನಾನು XY ಅನ್ನೋನಿಗೆ ಪೇಮೆಂಟನ್ನು ಮಾಡಿದ್ದೀನಿ. ಇವತ್ತು 10,000 ರೂಪಾಯಿ ಚೆಕ್ಕನ್ನು ಕೊಟ್ಟಿದ್ದೀನಿ. ಇವತ್ತು ಅವನು ಹೋಗ್ತಾನೆ, ನಾಳೆ ಕಲೆಕ್ಷನ್ಗೆ ಹೋಗ್ತಾನೆ. ಅವಾಗ ಏನು ಮಾಡ್ತಾನೆ ಬ್ಯಾಂಕರು, ರೀಸನನ್ನು ಕೊಡ್ತಾನೆ. ನೀವು ಇವತ್ತು ಚೆಕ್ಕನ್ನು ತಂದಿಲ್ಲ ಅಂದರೆ ನಾಳೆ ತಗೊಂಡು ಹೋಗ್ತಾರಲ್ಲ, ಆ ಚೆಕ್ಕನ್ನು ಹೇಳ್ತಾನೆ ಬ್ಯಾಂಕರು, ಈ ಚೆಕ್ಕನ್ನು ನೀವು X ಅನ್ನೋ ವ್ಯಕ್ತಿ ನಿಮಗೆ ಕೊಟ್ಟಿದ್ದಾರೆ, ನೀವು Y, ಬಟ್ ಈ ಚೆಕ್ ಕೊಟ್ಟಿರೋಂತಹ ಅಕೌಂಟ್ ಹೋಲ್ಡರ್ ನಮ್ಮ ಬ್ಯಾಂಕಿನಲ್ಲಿ ಅಥವಾ ನಮ್ಮ ಬ್ರಾಂಚಿನಲ್ಲಿ ಖಾತೆಯನ್ನು ಹೊಂದಿದ್ರು, ಬಟ್ ಈಗ ಹೊಂದಿಲ್ಲ, ಕ್ಲೋಸ್ ಮಾಡಿದ್ದಾರೆ. ನೀವು ಅದಾದಮೇಲೆ ನಾನು ಬಂದಿರೋದ್ರಿಂದ ಈ ಅಮೌಂಟನ್ನು ನಾನು ಪೇಮೆಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಬಿಕಾಸ್ ಆಲ್ರೆಡಿ ಅಕೌಂಟ್ ಹ್ಯಾಸ್ ಬೀನ್ ಕ್ಲೋಸ್ಡ್. ಈ ಥರ ಒಂದು ರೀಸನ್ಗೂ ಕೂಡ ಪೇಮೆಂಟನ್ನು ರಿಜೆಕ್ಟ್ ಮಾಡ್ಬೋದು ಬ್ಯಾಂಕರು. ನೆಕ್ಸ್ಟ್ ಒನ್, ವೆನ್ ಡ್ರಾಯರ್ ಸಿಗ್ನೇಚರ್ ಡಿಫರ್ಸ್ ಫ್ರಮ್ ಹಿಸ್ ಸ್ಪೆಸಿಮನ್ ಸಿಗ್ನೇಚರ್. ಇದೊಂದು ಇಂಪಾರ್ಟೆಂಟ್ ರೀಸನ್ ಕೂಡ ಆಗಿರುತ್ತೆ. ನೀವು ಯಾರೇ ಒಬ್ಬರು ಅಕೌಂಟನ್ನು ಓಪನ್ ಮಾಡುವಾಗ ಬ್ಯಾಂಕ್ಗಳಲ್ಲಿ ಐದರ್ SBI ಅಕೌಂಟ್ ಓಪನ್ ಮಾಡಿ, ಕರೆಂಟ್ ಅಕೌಂಟ್ ಓಪನ್ ಮಾಡಿ, RD ಅಕೌಂಟ್ ಓಪನ್ ಮಾಡಿ, FD ಅಕೌಂಟ್ ಓಪನ್ ಮಾಡಿ, ಈ ಥರ ಅಕೌಂಟ್ಗಳನ್ನು ನೀವು ಓಪನ್ ಮಾಡುವಾಗ, ನಾರ್ಮಲ್ ಸೇವಿಂಗ್ ಬ್ಯಾಂಕ್ ಅಕೌಂಟ್, SBI ಅಕೌಂಟನ್ನು ಓಪನ್ ಮಾಡುವಾಗ, ಎಲ್ಲ ಅಕೌಂಟ್ ಓಪನ್ ಮಾಡುವಾಗ ಒಂದು ಅಪ್ಲಿಕೇಶನನ್ನು ಇಶ್ಯೂ ಮಾಡ್ತಾರೆ. ಅದರ ಅಪ್ಲಿಕೇಶನ್ ಜೊತೆಗೆ ನೀವು ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನು ಅಟ್ಯಾಚ್ಮೆಂಟ್ ಮಾಡಿಕೊಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಆಧಾರ್ ಕಾರ್ಡ್ ಇರ್ಬೋದು, ಪಾನ್ ಕಾರ್ಡ್ ಇರ್ಬೋದು, ರೇಷನ್ ವೋಟರ್ ID ಎಲ್ಲದೂ ಕೂಡ ನೀವು ಅಲ್ಲಿ ಏನು ಕೇಳ್ತಾರೆ ಆ ಡಾಕ್ಯುಮೆಂಟ್ಸನ್ನು ಕೊಡಬೇಕಾಗುತ್ತೆ. ಅಡ್ರೆಸ್ ಪ್ರೂಫು ಮತ್ತು ID ಪ್ರೂಫು. ಅದಾದಮೇಲೆ ಫೋಟೋಸ್ ಎಲ್ಲ ಕೊಡ್ತಾರೆ. ಒಂದು ಬಾಕ್ಸ್ ಇರುತ್ತೆ, 3 ಬಾಕ್ಸಸ್ ಇರುತ್ತೆ. ಅಲ್ಲಿ ನೀವು 3 ಟೈಪ್ಸ್ ಆಫ್ ಸಿಗ್ನೇಚರ್ ಮಾಡಿ ಅಂತ ಹೇಳ್ತಾರೆ. ಅದು ಏನಪ್ಪ ಅಂತಂದರೆ ಸ್ಪೆಸಿಮನ್ ಸಿಗ್ನೇಚರ್. ಹಾಗಾದರೆ ನೀವು ಮುಂದೆ ಏನಾದರೂ ಟ್ರಾನ್ಸಾಕ್ಷನ್ ಮಾಡಬೇಕಂದಾಗ, ಏನಾದರೂ ನೀವು ಪೇಮೆಂಟನ್ನು ಮಾಡಬೇಕು ಚೆಕ್, ಅಥವಾ ನೀವೇನೋ ವಿತ್ಡ್ರಾ ಮಾಡಬೇಕು ಅಥವಾ ಅಕೌಂಟ್ ಕ್ಲೋಸ್ ಮಾಡಬೇಕಂದಾಗ ಆ ಒಂದು ಸಿಗ್ನೇಚರನ್ನು ಅವರು ಮ್ಯಾಚ್ ಮಾಡ್ತಾ ಹೋಗ್ತಾರೆ ಟು ಯುವರ್ ಸ್ಪೆಸಿಮನ್ ಸಿಗ್ನೇಚರ್. ನೀವೇನು ಅಕೌಂಟ್ ಓಪನ್ ಮಾಡುವಾಗ ನೀವು ಸಿಗ್ನೇಚರ್ ಮಾಡಿರ್ತೀವಿ 3 ಸಿಗ್ನೇಚರ್ಸ್, ಅದನ್ನು ನಾವು ಸ್ಪೆಸಿಮನ್ ಸಿಗ್ನೇಚರ್ಸ್ ಅಂತೇಳಿ ಕರಿತೀವಿ. ಮುಂದೆ ನೀವು ಯಾರಿಗಾದ್ರು ಪೇಮೆಂಟನ್ನು ಈ ಥರ ಚೆಕ್ಕನ್ನು ಮೂಲಕ ಮಾಡಿದಾಗ, ಆ ಚೆಕ್ ಅವರ ಪಾವತಿಗಾಗಿ ಏನಾದ್ರು ಬಂದಾಗ ಅವರು ಸ್ಪೆಸಿಮನ್ ಸಿಗ್ನೇಚರನ್ನು ಚೆಕ್ ಮಾಡ್ತಾರೆ. ಸ್ಪೆಸಿಮನ್ ಸಿಗ್ನೇಚರ್ ಟ್ಯಾಲಿ ಆದ್ರೆ ಮಾತ್ರ ಅವರು ಪೇಮೆಂಟನ್ನು ಮಾಡ್ತಾರೆ. ಅದರ್ವೈಸ್ ಮಿಸ್ ಮ್ಯಾಚ್ ಆಫ್ ಸ್ಪೆಸಿಮನ್ ಸಿಗ್ನೇಚರ್ ಅಂತೇಳಿ ಆ ಚೆಕ್ಕನ್ನು ಡಿಸೈನರ್ ಮಾಡ್ತಾರೆ ಅಥವಾ ರಿಜೆಕ್ಟ್ ಮಾಡ್ತಾರೆ ಪೇಮೆಂಟನ್ನು. ನೆಕ್ಸ್ಟ್
reason is if a check is post dated and is presented for payment before its due date. For example, ಡ್ರಾಯರ್ ಏನು ಮಾಡಿರ್ತಾನೆ, ಚೆಕ್ಕನ್ನು ಕೊಟ್ಟಿರ್ತಾನೆ ಪೇಯಿಗೆ. ಬಟ್ ಹಾಕುವಾಗ ಚೆಕ್ಕನ್ನು ಕೊಡುವಾಗ ಏನು ಮಾಡಿರ್ತಾನೆ, ಅಡ್ವಾನ್ಸ್ ಡೇಟನ್ನು ಹಾಕ್ಬಿಟ್ಟು ಕೊಡ್ತಾನೆ. ಏನಕ್ಕೆ ರೀಸನ್ ಅಂತಂದರೆ, ನನಗೆ ಅಮೌಂಟ್ ಈ ಸದ್ಯ ಅಕೌಂಟಲ್ಲಿ ದುಡ್ಡಿಲ್ಲ, ಬಟ್ ಈ ಅಕೌಂಟ್ಗೆ ದುಡ್ಡು ಆಫ್ಟರ್ ಒಂದು 20 ಡೇಸ್ ಬರುತ್ತೆ. ಹಾಗಾಗಿ ಯು ಹ್ಯಾವ್ ಟು ಪ್ರೆಸೆಂಟ್ ದಿಸ್ ಚೆಕ್ ಫಾರ್ ಆಫ್ಟರ್ 1 ಮಂತ್ ಫಾರ್ ಕಲೆಕ್ಷನ್ ಅಂತ ಹೇಳಿ ಚೆಕ್ಕನ್ನು ಕೊಡ್ತಾನೆ. ಬಟ್ ಏನು ಮಾಡ್ತಾನೆ ಡ್ರಾಯರು, ಪೇಯಿ ಹೋಗ್ಬಿಟ್ಟು ಇಮಿಡಿಯೇಟ್ ಆಗಿ 1 ವೀಕ್ ಬಿಟ್ಬಿಟ್ಟು ಹೋಗಿ ಪ್ರೆಸೆಂಟ್ ಮಾಡಿದಾಗ ಆ ಒಂದು ರೀಸನ್ಗೂ ಕೂಡ ಇದು ಡ್ಯೂ ಡೇಟ್ ಆಗಿಲ್ಲ, ಇನ್ನು ಡೇಟ್ ಪೋಸ್ಟ್ ಡೇಟೆಡ್ ಚೆಕ್ ಇದೆ, ಬಟ್ ನೀವು ಬೇಗ ಈ ಚೆಕ್ಕನ್ನು ಕಲೆಕ್ಷನ್ಗೆ ತಗೊಂಡು ಬಂದಿದ್ದೀರಾ, ಹಾಗಾಗಿ ಇದನ್ನು ಪಾವತಿಸಲು ಸಾಧ್ಯವಾಗೋದಿಲ್ಲ ಅಂತ ಏನು ಮಾಡ್ತಾನೆ ಬ್ಯಾಂಕರ್, ಪೇಯಿಂಗ್ ಬ್ಯಾಂಕರ್ ಏನು ಮಾಡ್ತಾನೆ, ರಿಜೆಕ್ಟ್ ಮಾಡ್ತಾನೆ, ಪೇಮೆಂಟನ್ನು ಡಿಸಾನರ್ ಮಾಡೋ ಒಂದು ಚಾನ್ಸಸ್ ಕೂಡ ಇರುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಇಸ್ ವೆನ್ ಎ ಚೆಕ್ ಈಸ್ ಅನ್ಡೇಟೆಡ್. ಹಾಗಾದರೆ ನಾ ಹಿಂದೆ ಸ್ಪೆಸಿಫಿಕ್ ಆಫ್ ಚೆಕ್ಕನ್ನು ತೋರಿಸಿದೆ, ಮೇಲ್ಗಡೆ ರೈಟ್ ಸೈಡ್ ಟಾಪ್ ಕಾರ್ನರಲ್ಲಿ ಡೇಟ್ ಅಂತೇಳಿ ಆಪ್ಷನ್ ಇದೆ. ಹಾಗಾದರೆ ಚೆಕ್ಕನ್ನು ಬರೆದಿರೋಂತಹ ಡ್ರಾಯರ್, ಚೆಕ್ ಅಕೌಂಟ್ ಹೋಲ್ಡರು ಎಲ್ಲ ಆ ಡೀಟೇಲ್ಸನ್ನು ಬರೆದು ಬಿಟ್ಟು ಮೇಲ್ಗಡೆ ಡೇಟನ್ನು ಮೆನ್ಷನ್ ಮಾಡಿದ್ದಾರೆ. ಈ ಥರ ಒಂದು ರೀಸನ್ಗೂ ಕೂಡ ಚೆಕ್ಕನ್ನು ರಿಜೆಕ್ಟ್ ಮಾಡ್ಬೋದು ಬ್ಯಾಂಕರ್. ಆ್ಯಂಡ್ ದ ನೆಕ್ಸ್ಟ್ ರೀಸನ್, ಸಿಕ್ಸ್ತ್ ಒನ್ ಈಸ್ ವೆನ್ ಎ ಚೆಕ್ ಈಸ್ ಬಿಯರ್ಸ್ ಅನ್ಡೇಟೆಡ್. ಚೆಕ್ಕು ಅನ್ಡೇಟೆಡ್ ಆಗಿದೆ, ಆಲ್ಮೋಸ್ಟ್ ಸೇಮ್ ಬರುತ್ತೆ. ಅದೇ ರೀತಿ ಇಫ್ ಎ ಚೆಕ್ ಹ್ಯಾಸ್ ಬಿಕಮ್ ಸ್ಟೇಲ್ ಒನ್ ಅಂದರೆ ಆಲ್ರೆಡಿ ನಾನು ಹೇಳಿದ್ದೀನಿ, ಯಾವುದೇ ಒಂದು ಚೆಕ್ಕನ್ನು ನೀವು ಬರೆದಾಗ ಅದ್ರ ಮೇಲೆ ನೀವು ಡೇಟ್ ಹಾಕ್ತೀರಾ, ಫ್ರಮ್ ದ ಡೇಟ್ ಆಫ್ ಚೆಕ್ 3 ಮಂತ್ಸ್ ಅದಕ್ಕೆ ಲೈಫ್ ಇರುತ್ತೆ, ವ್ಯಾಲಿಡಿಟಿ ಇರುತ್ತೆ. ಅಂಥ ಸಂದರ್ಭದಲ್ಲಿ ಆಫ್ಟರ್ 3 ಮಂತ್ಸ್ ಏನಾದರೂ ನೀವು ಪ್ರೆಸೆಂಟೇಷನ್ ಮಾಡಿದರೆ, ಚೆಕ್ಕನ್ನು ಕಲೆಕ್ಷನ್ಗೆ ತಂದಿದ್ರೆ, ಪೇಮೆಂಟ್ ಮಾಡಿ ಅಂತ ನೀವು ಚೆಕ್ಕನ್ನು ಪ್ರೆಸೆಂಟ್ ಮಾಡಿದರೆ, ಅಂಥ ಟೈಮಲ್ಲಿ ಚೆಕ್ಕನ್ನು ರಿಜೆಕ್ಟ್ ಮಾಡ್ತಾರೆ. ಬಿಕಾಸ್ ದ ಚೆಕ್ ಈಸ್ ಸ್ಟೇಲ್, ಅದು 3 ತಿಂಗಳು ಕ್ರಾಸ್ ಆಗಿದೆ ಡೇಟ್ ಆಫ್ ಚೆಕ್ಕಿಂದ. ಹಾಗಾಗಿ ನೀವು ಇನ್ನೊಂದು ಫ್ರೆಶ್ ಚೆಕ್ಕನ್ನು ಡ್ರಾಯರಿಂದ ತಂದುಬಿಟ್ಟು ಕೊಟ್ಟು ನಾವು ಪೇಮೆಂಟನ್ನು ಮಾಡ್ತೀವಿ ಅಂತೇಳಿ ಪೇಯಿಗೆ ಚೆಕ್ಕನ್ನು ರಿಜೆಕ್ಟ್ ಮಾಡಿ ವಾಪಸ್ ಕೊಡ್ತಾರೆ, ಪೇಮೆಂಟನ್ನು ಮಾಡೋದಿಲ್ಲ. ನೆಕ್ಸ್ಟ್ ಒನ್ ಈಸ್ ಇಫ್ ಎ ಚೆಕ್ ಈಸ್ ಪ್ರೆಸೆಂಟೆಡ್ ಫಾರ್ ಪೇಮೆಂಟ್ ಔಟ್ಸೈಡ್ ಬ್ಯಾಂಕಿಂಗ್ ಅವರ್ಸ್. ನಾರ್ಮಲಾಗಿ ಬ್ಯಾಂಕಿಂಗ್ ಅವರ್ಸ್ ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ಇಂಡಿಯನ್ ಬ್ಯಾಂಕಿಂಗ್ ಅವರ್ಸ್ ಮಾರ್ನಿಂಗ್ 10 to 5 o'clock, 5:30ವರೆಗೂ ನಿಮ್ಮ ಚೆಕ್ಕನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ. ಸೆಕೆಂಡ್ ಆ್ಯಂಡ್ ಫೋರ್ತ್ ಸಾಟರ್ಡೆ ನಿಮಗೆ ವರ್ಕಿಂಗ್ ಡೇ ಇರೋದಿಲ್ಲ, ಗೌರ್ಮೆಂಟ್ ಹಾಲಿಡೇ, ಸಂಡೇಸು ಬ್ಯಾಂಕ್ ಆಪ್ರೇಷನ್ ಇರೋದಿಲ್ಲ. ಅದು ಬಿಟ್ಟು ನೀವು ಮಾರ್ನಿಂಗ್ 10 o'clock to 5:30ವರೆಗೂ ನೀವು ಹೋದರೆ ನಿಮ್ಮ ಚೆಕ್ಕನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ, ಪೇಮೆಂಟನ್ನು ಮಾಡ್ತಾರೆ. ಸಪೋಸ್ ನೀವು ಆಫ್ಟರ್ ವರ್ಕಿಂಗ್ ಅವರ್ಸ್ ಹೋದರೆ, ನಮ್ಮ ನೈಟ್ 10 o'clock ಹೋದರೆ ಅಥವಾ ಮಾರ್ನಿಂಗ್ 6 o'clock ಹೋದರೆ ಅವ್ರು ನಿಮ್ಮ ಚೆಕ್ಕನ್ನು ಪೇಮೆಂಟ್ಗೆ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ನೀವು ಪೇ ಏನು ಮಾಡಬೇಕಾಗುತ್ತೆ, ಫಾರ್ ಪೇಮೆಂಟ್ ಅಗೇನೆಸ್ಟ್ ಚೆಕ್ಕಿಗೆ ನಾವು ವಿತಿನ್ ಎ ವರ್ಕಿಂಗ್ ಅವರ್ಸಲ್ಲಿ ಹೋಗ್ಬಿಟ್ಟು ಪ್ರೆಸೆಂಟ್ ಮಾಡಿ ಪೇಮೆಂಟನ್ನು ಪಡಿಬೇಕಾಗುತ್ತೆ. ಅದೇ ರೀತಿ ನೆಕ್ಸ್ಟ್ 9th ಒನ್ ಈಸ್ ಇಫ್ ದ ಅಮೌಂಟ್ ಆಫ್ ದ ಚೆಕ್ ಸ್ಟೇಟೆಡ್ ಇನ್ ವರ್ಡ್ಸ್ ಡಿಫರ್ಸ್ ಫ್ರಮ್ ದ ಅಮೌಂಟ್ ಸ್ಟೇಟೆಡ್ ಇನ್ ಫಿಗರ್ಸ್. ಎಸ್, ಇಲ್ಲಿ ಆಲ್ರೆಡಿ ನಾನು ಹಿಂದೆ ಸ್ಪೆಸಿಮನ್ ಸಿಗ್ನೇಚರಲ್ಲಿ ಸ್ಪೆಸಿಮನ್ ಆಫ್ ಚೆಕ್ ಹೇಳುವಾಗ ಅಮೌಂಟ್ ಇನ್ ರುಪೀಸ್, ಇನ್ ವರ್ಡ್ಸ್ ಆಸ್ ವೆಲ್ ಎಸ್ ಇನ್ ನಂಬರ್ಸಲ್ಲಿ ಎರಡೂ ಕೂಡ ಸೇಮ್ ಇರಬೇಕಂತ ನಾನು ಹೇಳಿದ್ದೆ. ಈ ಥರ ಏನಾದರೂ ಇದ್ದರೆ, ಡಿಫ್ರೆನ್ಸ್ ಇದ್ದರೆ, ಫಾರ್ ಎಕ್ಸಾಂಪಲ್ ನೀವು ವರ್ಡ್ಸಲ್ಲಿ ಬರೆಯುವಾಗ 10,000 rupees ಓನ್ಲಿ ಅಂತ ಬರೀತಾರೆ, ಬಟ್ ನೀವು ಅಲ್ಲಿ ನಂಬರ್ಸಲ್ಲಿ ಬರೆಯುವಾಗ, ಮುಂದೆ ಬಾಕ್ಸಲ್ಲಿ ಬರೆಯುವಾಗ 11,000 ಅಂತ ಮಾಡಿರ್ತಾರೆ. ಆವಾಗ ಡಿಫ್ರೆನ್ಸ್ ಆಗುತ್ತೆ, 1,000 rupees ಡಿಫ್ರೆನ್ಸ್ ಇರುತ್ತೆ. ಇವನ್ 1 ಪೈಸೆ ಅಥವಾ 1 ರೂಪಿ 1 ಪೈಸೆ ಕೂಡ ಡಿಫ್ರೆನ್ಸ್ ಇದ್ದರೆ ಕೂಡ ಆ ಚೆಕ್ಕು ಈ ರೀಸನ್ಗೆ ಡಿಸಾನರ್ ಮಾಡ್ತಾರೆ ಬ್ಯಾಂಕಲ್ಲಿ. ದೀಸ್ ಆರ್ ದ ಇಂಪಾರ್ಟೆಂಟ್ 9 reasons. Let's will look on other reasons for dishonor of the check. Next we will look on other reasons for dishonor of the check is if the amount of a check is stated only in figures. ಓಕೆ, ಅಮೌಂಟನ್ನು ನೀವು ಮೆನ್ಷನ್ ಮಾಡಿದ್ದಾರೆ ಚೆಕ್ ಮೇಲೆ ಡ್ರಾಯರು, ಬಟ್ ಇನ್ ಓನ್ಲಿ ನಂಬರ್ಸಲ್ಲಿ ಮಾಡಿದ್ದೇನೆ, ಬಟ್ ವರ್ಡ್ಸಲ್ಲಿ ಬರೆದಿಲ್ಲ ಅಂತಂದರೆ ಈ ಒಂದು ರೀಸನ್ಗೂ ಕೂಡ ಚೆಕ್ಕನ್ನು ಡಿಸಾನರ್ ಮಾಡ್ಬೋದು. If a check is mutilated and not confirmed by the ಡ್ರಾಯರ್ ಅಂದರೆ ಯಾರಂತ ಗೊತ್ತಿದೆ, ಅಕೌಂಟ್ ಹೋಲ್ಡರ್ ಅಥವಾ ಒನ್ ಹೂ ರೈಟ್ ದ ಚೆಕ್. ಹಾಗಾದರೆ ಆ ಒಬ್ಬ ಡ್ರಾಯರ್ ಕನ್ಫರ್ಮ್ ಮಾಡಿರಲ್ಲ ಎಂಥ ಚೆಕ್ ಅಂತಂದರೆ ಮ್ಯುಟಿಲೇಟೆಡ್ ಅಂದರೆ ಒಂದು ಚೆಕ್ ಇರುತ್ತೆ, ಅದನ್ನು 3-4 ರೀತಿಯಾಗಿ ಪೀಸ್ ಮಾಡಿರ್ತಾರೆ, ಕಟ್ ಆಗಿರುತ್ತೆ. ಅಂಥ ಪೀಸ್ ಆಗಿರೋಂಥ ಚೆಕ್ಕನ್ನು ಪ್ರೆಸೆಂಟೇಷನ್ಗೆ ಏನಾದರೂ ಪ್ರೆಸೆಂಟ್ ಮಾಡಿದಾಗ ಫಾರ್ ಪೇಮೆಂಟ್ ಪೇಯಿ, ಅಂಥ ಟೈಮಲ್ಲಿ ಅವರು ಡ್ರಾಯರ್ ಕನ್ಸೆಂಟನ್ನು ತಗೊಳ್ಬೇಕಾಗುತ್ತೆ ಬ್ಯಾಂಕರು. ಸಪೋಸ್ ಬ್ಯಾಂಕರು ಡ್ರಾಯರ್ ಕನ್ಸೆಂಟನ್ನು ತಗೊಳ್ಳದೆ ಅಥವಾ ಪೇಯಿ ಅವ್ರ ಕನ್ಸೆಂಟನ್ನು ತಗೊಳ್ಳದೆ ಏನಾದರೂ ಪೇಮೆಂಟಿಗೆ ಬಂದಿದ್ದರೆ, ಮ್ಯುಟಿಲೇಟೆಡ್ ಚೆಕ್ಕನ್ನು ತಗೊಂಡು ಬಂದಿದ್ದರೆ, ಅಂಥ ಟೈಮಲ್ಲೂ ಕೂಡ ಪೇಯಿಂಗ್ ಬ್ಯಾಂಕರ್ ಏನು ಮಾಡ್ತಾನೆ, ಪೇಮೆಂಟನ್ನು ರಿಜೆಕ್ಟ್ ಮಾಡ್ಬೋದು ಸ್ನೇಹಿತರೆ. The next one is
ಇಫ್ ಎ ಚೆಕ್ ಬಿಯರ್ಸ್ ಎನಿ ಮೆಟೀರಿಯಲ್ ಆಲ್ಟ್ರೇಷನ್, ಹಾಗಾದರೆ ಚೆಕ್ಕಿನ ಮೇಲೆ ಬರೆಯುವಂಥ ರೈಟ್ಸ್ ಯಾರಿಗಿರುತ್ತೆ, ಯಾರು ಚೆಕ್ ಮೇಲೆ ಸಿಗ್ನೇಚರ್ ಮಾಡಿರ್ತಾರೆ ಅವ್ರಿಗೆ ರೈಟ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಡೇಟ್ ಇರ್ಬೋದು, ಪೇ ನೇಮ್ ಇರ್ಬೋದು, ಅಮೌಂಟ್ ಇರ್ಬೋದು, ಇನ್ವರ್ಡ್ಸ್ ನಂಬರ್ಸ್ ಎಲ್ಲದೂ ಕೂಡ ಸಿಗ್ನೇಚರ್ ಮಾಡೋದು. ಆ ಒಂದು ಡೇಟಲ್ಲಿ ಯಾರಾದರೂ ಆಲ್ಟ್ರೇಷನ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ನಾನು 1/1/2020 ಅಂತ ಹಾಕಿರ್ತೀನಿ, 1/1/2030 ಅಂತ ಮಾಡಿ ಈ ಥರ ಆಲ್ಟ್ರೇಷನ್ ಮಾಡಿದರೆ 1/1/2020 ಅಂತ ಯಾರಾದರೂ ಆಲ್ಟ್ರೇಷನ್ ಮಾಡಿ, ಅಥವಾ ವರ್ಡ್ಸ್ ನಂಬರ್ಸಲ್ಲಿ ಫಾರ್ ಎಕ್ಸಾಂಪಲ್ 10,000 ಅಂತ ಮಾಡಿರ್ತೀನಿ, 1 lakh ಅಂತ ಯಾರಾದರೂ ಸ್ಟ್ರೈಕ್ಔಟ್ ಮಾಡಿ ಅದನ್ನು ಬರ್ತಿರ್ತಾರೆ, ಆಲ್ಟ್ರೇಷನ್ ಏನಾದರೂ ಮಾಡಿದರೆ ಅಂಥ ಟೈಮಲ್ಲಿ ಏನು ಮಾಡ್ತಾರೆ, ಚೆಕ್ಕನ್ನು ಪೇಮೆಂಟ್ ಮಾಡೋದಿಲ್ಲ. Next one is, if a joint account is to be operated by all jointly and the check issued on that account is not by all joint account holders. ಒಂದು ಜಾಯಿಂಟ್ ಅಕೌಂಟನ್ನು ಓಪನ್ ಮಾಡಿರುತ್ತೆ. ಸ್ಪೆಷಲ್ ಟೈಪ್ ಆಫ್ ಅಕೌಂಟ್ಸಲ್ಲಿ ಡಿಫ್ರೆಂಟ್ ಟೈಪ್ಸು ಬರ್ತಾ ಹೋಗ್ತಾ ಡಿಸ್ಕಸ್ ಮಾಡೋಣ. ಮೈನರ್ ಇರ್ಬೋದು, ಲುನಾಟಿಕ್ಸ್ ಇರ್ಬೋದು, ಮ್ಯಾರಿಡ್ ವುಮನ್ ಇರ್ಬೋದು, ಅದೇ ಥರ ಜಾಯಿಂಟ್ ಅಕೌಂಟ್, ಪಾರ್ಟ್ನರ್ಶಿಪ್ ಅಕೌಂಟ್, ಈ ಥರ ಎಲ್ಲ ಡಿಫ್ರೆಂಟ್ ಬರುತ್ತೆ. ಇದರಲ್ಲಿ ಜಾಯಿಂಟ್ ಅಕೌಂಟನ್ನು ಓಪನ್ ಮಾಡಿರ್ತಾರೆ ಮೋರ್ ದೆನ್ 2 members ಆಗಿಬಿಟ್ಟು. ಬಟ್ ಅಲ್ಲಿ ಆ ಒಂದು ಜಾಯಿಂಟ್ ಅಕೌಂಟ್ ಆಪರೇಷನ್ ಮಾಡಬೇಕು ಅಥವಾ ಪೇಮೆಂಟನ್ನು ಯಾರಿಗಾದರೂ ಮಾಡಬೇಕಂದ್ರೆ ಎಲ್ಲರೂ ಕೂಡ ಸಿಗ್ನೇಚರ್ ಮಾಡಬೇಕಂತ ಇರುತ್ತೆ. ಬಟ್ ನೀವು ಚೆಕ್ ಬಂದಿರೋದು ಪೇಮೆಂಟ್ಗೋಸ್ಕರ ಬಂದಿರೋಂಥ ಚೆಕ್ ಮೇಲೆ ಓನ್ಲಿ ಯಾರೋ ಒಬ್ಬ ಪರ್ಸನ್, ಪಾರ್ಟ್ನರ್ ಅಥವಾ ಒಬ್ಬ ಜಾಯಿಂಟ್ ಅಕೌಂಟ್ ಹೋಲ್ಡರ್ ಮಾತ್ರ ಸಿಗ್ನೇಚರ್ ಮಾಡಿದರೆ, ಬಟ್ ಅಲ್ಲಿ ಎಲ್ಲರೂ ಕೂಡ ಪೇಮೆಂಟನ್ನು ಮಾಡಬೇಕಾಗುತ್ತೆ, ಎಲ್ಲರೂ ಕೂಡ ಆಥರೈಸ್ಡ್ ಪರ್ಸನ್ಸ್ ಆಗಿರುತ್ತೆ. ಇಂಥ ಒಂದು ಟೈಮಲ್ಲಿ ಆ ಚೆಕ್ಕನ್ನು ಡಿಸನರ್ ಮಾಡುವಂಥ ಪವರ್ಸು ಬ್ಯಾಂಕರ್ಗೆ ಇರುತ್ತೆ. If a party presenting a check for payment has no or defective title, ಯಾರಿಗೆ ಆ ಚೆಕ್ಕನ್ನು ನಾವು ಪ್ರೆಸೆಂಟ್ ಮಾಡಿದ್ವಿ, ಫಾರ್ ಎಕ್ಸಾಂಪಲ್ ನಾನೀಗ ರಾಜೇಶ್ ಅನ್ನೋನಿಗೆ ಏನಾದರೂ ಪೇಮೆಂಟನ್ನು ಮಾಡಿದರೆ, ಚೆಕ್ಕನ್ನು ಬರೆದು ಕೊಟ್ಟಿದ್ರೆ, ಅಲ್ಲಿ ನೀವು ಓಪನ್ ಚೆಕ್ ಕೊಟ್ಟಿರ್ತೀನಿ, ಬಟ್ ಅಲ್ಲಿ ಕೌಂಟರ್ ಹತ್ರ ಹೋಗಿರೋಂಥವ್ರು ಅಥವಾ ಬ್ಯಾಂಕಿಗೆ ವಿಸಿಟ್ ಮಾಡಿ ಪೇಮೆಂಟನ್ನು ಕಲೆಕ್ಟ್ ಮಾಡ್ಬೇಕಾದಂಥ ವ್ಯಕ್ತಿ ರಾಜೇಶ್ ಆಗಿರೋದಿಲ್ಲ, ಯಾರೋ ಒಬ್ಬ ಸೋಮು ಅಥವಾ ಮಂಜು ಅಂತ ಆಗಿರ್ತಾರೆ. ಇದು ಏನಾದರೂ ಬ್ಯಾಂಕರಿಗೆ ಗೊತ್ತಾದರೆ, ಇವನು ಡಿಫೆಕ್ಟಿವ್, ಆ ವ್ಯಕ್ತಿನೇ ಅಲ್ಲ ಅಂತ ಏನಾದರೂ ಗೊತ್ತಾದರೆ ಅಂಥ ಟೈಮಲ್ಲೂ ಕೂಡ ಪೇಮೆಂಟನ್ನು ರಿಜೆಕ್ಟ್ ಮಾಡ್ಬೋದು. ಇಫ್ ಎ ಚೆಕ್ ಬಿಯರ್ಸ್ ಫೋರ್ಜ್ಡ್ ಸಿಗ್ನೇಚರ್ ಆಫ್ ದ ಡ್ರಾಯರ್, ಹಾಗಾದ್ರೆ ಡ್ರಾಯರ್ ಅಂದರೆ ಯಾರು ಅಂತ ನಮ್ಗೆ ಗೊತ್ತಾಗಿದೆ, ಅಕೌಂಟ್ ಹೋಲ್ಡರ್ ಅಥವಾ ಯಾರು ಚೆಕ್ಕನ್ನು ಸಿಗ್ನೇಚರ್ ಮಾಡಿ ಇಶ್ಯೂ ಮಾಡ್ತಾರೆ ಅವರನ್ನು ನಾವು ಡ್ರಾಯರ್ ಅಂತ ಕರಿತೀವಿ. ಬಟ್ ಯಾರೋ ಒಬ್ಬ ಕಳ್ತನ ಮಾಡ್ಕೊಂಡ್ಬಿಟ್ಟು ಚೆಕ್ಕನ್ನು ಅವನೇ ಬರೆದ್ಬಿಟ್ಟು ಅವನೇ ಸಿಗ್ನೇಚರ್ ಹಾಕೊಂಡ್ಬಿಟ್ಟು ಫೋರ್ಜರಿ ಚೆಕ್ಕನ್ನು ಏನಾದರೂ ಹಾಕೊಂಡು ಬಂದಿದ್ದಾನಂತ ಏನಾದರೂ ಬ್ಯಾಂಕರಿಗೆ ಡೌಟ್ ಬಂದಾಗ, ವೆನ್ ಕಂಪೇರ್ ಟು ಸ್ಪೆಸಿಮನ್ ಸಿಗ್ನೇಚರ್, ಅಂಥ ಟೈಮಲ್ಲೂ ಕೂಡ ಪೇಮೆಂಟನ್ನು ರಿಜೆಕ್ಟ್ ಮಾಡ್ಬೋದು. when a check is crossed presented at the counter for payment. ಎಸ್, ಈಗ ನಾನು ಎಕ್ಸ್ ಅನ್ನೋ ವ್ಯಕ್ತಿ ವೈಗೆ ಪೇಮೆಂಟನ್ನು ಮಾಡಿದ್ದೀನಿ, ಅದು ಕ್ರಾಸ್ ಚೆಕ್ ಆಗಿದೆ, ಗೊತ್ತಾಗ್ತದೇನಾ? ನಾನು ಪೇಮೆಂಟನ್ನು ಮಾಡಿದ್ದೀನಿ, 10,000 rupees ಪೇಮೆಂಟ್ ಮಾಡಿದ್ದೀನಿ, ಕ್ರಾಸ್ ಚೆಕ್. ಹಾಗಾದರೆ ಕ್ರಾಸ್ ಚೆಕ್ಕನ್ನು ನಾನು ಪೇಮೆಂಟ್ ಮಾಡುವಾಗ ಅವನು ಪೇಯಿ ಯಾರಿರ್ತಾನೆ, ಯಾರಿಗೆ ನಾನು ಪೇಮೆಂಟನ್ನು ಮಾಡಿದ್ದೀನಿ, ವೈ ಅಥವಾ ವೈ ಅನ್ನೋನಿಗೆ ನಾನು ಎಕ್ಸ್ ವೈಗೆ ಪೇಮೆಂಟ್ ಮಾಡಿದ್ದೀನಿ, ವೈ ಅನ್ನೋನು ಅವನ ಅಕೌಂಟಿಗೆ ಹೋಗ್ಬಿಟ್ಟು ಅಕೌಂಟ್ ಎಲ್ಲಿದೆ ಅಲ್ಲಿಗೆ ಹೋಗಿ ಅವನು ಚಲನನ ಬರೆದು ಕಲೆಕ್ಷನಿಗೆ ಹಾಕಬೇಕಾಗುತ್ತೆ. ವಿತಿನ್ 2-3 days ಅದು ಕ್ಲಿಯರ್ ಆಗಿ ಅವನ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಅಲ್ಲಿ ಪೇಯಿಂಗ್ ಬ್ಯಾಂಕರ್, ಕಲೆಕ್ಟಿಂಗ್ ಬ್ಯಾಂಕರ್ ಇಬ್ಬರು ಬರ್ತಾರೆ, ಅವ್ರು ಆ್ಯಕ್ಟ್ ಮಾಡ್ತಾರೆ. ಸಪೋಸ್ ನಾನು ಓಪನ್ ಚೆಕ್ ಕೊಟ್ಟಿದ್ರೆ ಮಾತ್ರ ಅವನು ನನ್ನ ಬ್ಯಾಂಕಿಗೆ ಹೋಗಿ ಅವನೇನು ಮಾಡಬೇಕು, ಅಲ್ಲಿ ಕೌಂಟ್ರಲ್ಲಿ ಚೆಕ್ಕನ್ನು ಪ್ರೆಸೆಂಟ್ ಮಾಡಬೇಕು, ಎಂಡೋರ್ಸ್ಮೆಂಟ್ ಮಾಡಿ ಹಿಂದ್ಗಡೆ ಸಿಗ್ನೇಚರ್ ಮಾಡಿ ಕೊಟ್ಟರೆ ಪೇಮೆಂಟನ್ನು ಮಾಡ್ತಾರೆ. ನಾನು ಕ್ರಾಸ್ ಚೆಕ್ ಕೊಟ್ಟಿದ್ದೀನಿ, ನನ್ನ ಬ್ಯಾಂಕಿಗೆ ಹೋಗಿ ಕೌಂಟ್ರಲ್ಲಿ ಕೇಳ್ತಾ ಇದ್ದಾರೆ, ಅಂಥ ಟೈಮಲ್ಲಿ ಇದ್ದರೂ ಕೂಡ ಪೇಮೆಂಟನ್ನು ರಿಜೆಕ್ಟ್ ಮಾಡ್ತಾರೆ. ಮತ್ತು ಹೇಳ್ತಾರೆ ಅವರು ಇನ್ಸ್ಟ್ರಕ್ಷನ್ಸ್ ಏನಂತ ಹೇಳ್ತಾರೆ, ಸರ್ ಇದು ಕ್ರಾಸ್ ಚೆಕ್ಕು ನಿಮ್ಮ ಖಾತೆಯಲ್ಲಿದೆ, ನಿಮ್ಮ ಅಕೌಂಟ್ ಎಲ್ಲಿದೆ ಅಲ್ಲಿ ಹೋಗ್ಬಿಟ್ಟು ನೀವೇನು ಮಾಡಬೇಕು, ಚೆಕ್ಕನ್ನು ಕಲೆಕ್ಷನಿಗೆ ಹಾಕಬೇಕು, ಥ್ರೂ ಕ್ಲಿಯರಿಂಗ್ ಹೌಸ್, ಥ್ರೂ ಟ್ರೆಸರಿ ಇದೇನಾಗುತ್ತೆ ಕ್ಲಿಯರ್ ಆಗಿ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಇದು ಇಲ್ಲಿ ಪೇಮೆಂಟ್ ಆಗೋದಿಲ್ಲ ಅಂತ ಕೂಡ ಬ್ಯಾಂಕರು ಪೇಮೆಂಟನ್ನು ರಿಜೆಕ್ಟ್ ಮಾಡ್ತಾನೆ. ಅದೇ ರೀತಿ ಇಫ್ ಪೇಯಿ ಬಿಲಾಂಗ್ಸ್ ಟು ಎನಿಮೀಸ್ ಕಂಟ್ರಿ, ಹಾಗಾದರೆ ಯಾರೋ ಒಬ್ಬ ಡ್ರಾಯರು ಪೇಮೆಂಟನ್ನು ಮಾಡಿದ್ದಾನೆ ಪೇಯಿಗೆ, ಆ ಪೇಯಿ ನಮ್ಮ ಒಂದು ಬೇರೆ ದೇಶಕ್ಕೆ ಸಂಬಂಧಪಟ್ಟಿದ್ದಾನೆ, ಅವನು ನಮ್ಮ ಎನಿಮಿ ಕಂಟ್ರಿ ಅವನಾಗಿರ್ತಾನೆ. ಅಂಥ ಸಂದರ್ಭದಲ್ಲಿ ನಮ್ಮ ಕಂಟ್ರಿಗೆ ಅವರ ದೇಶಕ್ಕೆ ಏನಾದರೂ ಯುದ್ಧಗಳು ನಡೀತಾ ಇದ್ದಾಗ ಅಂಥ ಪೇಮೆಂಟನ್ನು ಕೂಡ ಅವನೇನು ಮಾಡ್ಬೋದು, ರಿಜೆಕ್ಟ್ ಮಾಡ್ಬೋದು ಅಥವಾ ಹೋಲ್ಡ್ ಮಾಡ್ಬೋದು, ಪೇಮೆಂಟನ್ನು ಮಾಡದೇ ಇರ್ಬೋದು. ಯಾರು ಪೇಯಿಂಗ್ ಬ್ಯಾಂಕರ್ ಅಥವಾ ಬ್ಯಾಂಕರು ಪೇಮೆಂಟನ್ನು ಮಾಡೋದಿಲ್ಲ. ರೀಸನ್, ಈ ಬಿಲಾಂಗ್ಸ್ ಟು ಎನಿಮೀಸ್ ಕಂಟ್ರಿ, ಅವನು ನಮ್ಮ ಒಂದು ವಿರೋಧಿಗಳ ಒಂದು ದೇಶಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಆಗಿರೋದ್ರಿಂದ ಈ ಪೇಯಿ ನಾನು ಪಾವತಿಸಲು ಸಾಧ್ಯವಾಗೋದಿಲ್ಲ ಅಂತ ರಿಜೆಕ್ಟ್ ಮಾಡ್ತಾನೆ. ಅದೇ ರೀತಿ ಇಫ್ ದ ಚೆಕ್ ಈಸ್ ನಾಟ್ ಕ್ಲಿಯರ್ಲಿ ರಿಟರ್ನ್, ಚೆಕ್ಕನ್ನು ಕ್ಲಿಯರಾಗಿ ಬರೆದಿರ್ತಾರೆ, ಡೇಟ್ ಬರೆಯತ್ರ, ಅಮೌಂಟ್ ಬರ್ತಿರ್ತಾರೆ, ಅಮೌಂಟ್ ಬರೆಯುತ್ತಾರೆ, ಡೇಟ್ ಬರ್ತಿರ್ತಾರೆ, ನೇಮ್ ಹತ್ರ ಅಮೌಂಟಿಂಗ್ ವರ್ಡ್ಸ್ ಬರ್ತಿರ್ತಾರೆ, ಅಥವಾ ಸಿಗ್ನೇಚರ್ ಎಲ್ಲ ಇನ್ನೊಂದು ಕಡೆ ಮಾಡಿರ್ತಾರೆ, ಗೊತ್ತಾಗ್ತಿದ್ದಾನೆ. ಈ ಥರ ಪ್ರಾಪರಾಗಿ ಬರೆದಿಲ್ಲ ಅಂದರೂ ಕೂಡ ಚೆಕ್ಕನ್ನು ರಿಜೆಕ್ಟ್ ಮಾಡ್ತಾರೆ, ಪೇಮೆಂಟನ್ನು ಮಾಡೋದಿಲ್ಲ ಅಂತ. ಲಾಸ್ಟ್ ಆ್ಯಂಡ್ ಇಂಪಾರ್ಟೆಂಟ್ ರೀಸನ್ ಈಸ್ ಇನ್ಸಫಿಷಿಯಂಟ್ ಫಂಡ್ಸ್ ಇನ್ ಡ್ರಾಯರ್ ಅಕೌಂಟ್. ಡ್ರಾಯರ್ ಅಂದರೆ ಯಾರು ಅಥವಾ ಅಕೌಂಟ್ ಹೋಲ್ಡರ್ ಯಾರು ಅಂತ ನಾವು ನೋಡಿದ್ವಿ. ಅಕೌಂಟ್ ಹೋಲ್ಡರ್ ಯಾರಿಗಾರ ಪೇಮೆಂಟ್ ಮಾಡಬೇಕು ಇನ್ ದ ಫಾರ್ಮ್ ಆಫ್ ಚೆಕ್, ಕ್ಯಾಶಲ್ಲಿ ಪೇಮೆಂಟ್ ಮಾಡುವಾಗ, ಚೆಕ್ಕಲ್ಲಿ ಪೇಮೆಂಟ್ ಮಾಡುವಾಗ ಅವನ ಅಕೌಂಟಲ್ಲಿ ಅಷ್ಟು ಸಫಿಷಿಯೆಂಟ್ ಬ್ಯಾಲೆನ್ಸ್ ಇದೆಯಾ ಇಲ್ವ ಅಂತ ನೋಡಬೇಕಾಗುತ್ತೆ. ಸಪೋಸ್
ಸಫಿಷಿಯೆಂಟ್ ಬ್ಯಾಲೆನ್ಸ್ ಇಲ್ಲ, ಪೇಮೆಂಟನ್ನು ಮಾಡ್ಬೋದು. ಪೇಮೆಂಟ್ ಮಾಡಿದರೆ ಚೆಕ್ ಒಂದ್ಸರಿ ಕಲೆಕ್ಷನ್ಗೆ ಹೋದಾಗ ಎಲ್ಲ ಕಂಡೀಷನ್ಸ್ ಫುಲ್ಫಿಲ್ ಆಗಿದೆ ಎಲ್ಲ ನೋಡ್ತಾನೆ, ಡೇಟು ಅಮೌಂಟ್ ಎಲ್ಲದನ್ನೂ ಕೂಡ ನೋಡ್ತಾನೆ ಬ್ಯಾಂಕರ್, ಪೇಯಿಂಗ್ ಬ್ಯಾಂಕರು. ಅಲ್ಲಿ ಅಮೌಂಟನ್ನು ಚೆಕ್ ಮಾಡಿದಾಗ ನಾನು 50,000 ರೂಪಾಯಿ ಚೆಕ್ಕನ್ನು ಪೇಮೆಂಟ್ ಮಾಡಿಕೊಟ್ಟಿದ್ದೀನಿ, ಯಾರಿಗೋ ಚೆಕ್ಕನ್ನು ಇಶ್ಯೂ ಮಾಡಿದ್ದೀನಿ, ಬಟ್ ನನ್ನ ಅಕೌಂಟಲ್ಲಿ 10 ರೂಪೀಸ್ ಇದೆ. ಅವ್ನು ಪೇಮೆಂಟನ್ನು ಮಾಡ್ತಾನೆ? ಇಲ್ಲ. ಸಪೋಸ್ ನನ್ನ ಹತ್ರ OD ಫೆಸಿಲಿಟಿ ನಾನು ತಗೊಂಡಿದ್ರೆ 1 lakh 2 lakhಗೆ ಓವರ್ ಡ್ರಾಫ್ಟ್ ಫೆಸಿಲಿಟಿನ ಬ್ಯಾಂಕರಿಂದ ನಾನು ಬಾರೋ ಮಾಡಿದರೆ, ಅವೈಲ್ ಮಾಡಿದರೆ ಪೇಮೆಂಟನ್ನು ಮಾಡ್ತಾನೆ. ನಾನು OD ಫೆಸಿಲಿಟಿ ಇಲ್ಲ, ಬರೀ 10 ರೂಪೀಸ್ ಇಟ್ಕೊಂಡು ನಾನು 50,000 ರೂಪೀಸ್ 1 lakh ಚೆಕ್ಕನ್ನು ಕೊಟ್ಟರೆ ಏನು ಮಾಡ್ತಾನೆ ಬ್ಯಾಂಕರ್? ಇವನ್ 1 ರೂಪಾಯಿ ಕಡಿಮೆ ಇದ್ರೂ ಕೂಡ ಪೇಮೆಂಟನ್ನು ಮಾಡಲ್ಲ. ಅಂಥದ್ರಲ್ಲಿ 49,000 ಸಮಥಿಂಗ್ 50,000 ಆಲ್ಮೋಸ್ಟ್ ನಿಯರ್ಲಿ ಅಷ್ಟು ಬ್ಯಾಲೆನ್ಸೇ ಇಲ್ಲ, ನೀವು ಪೇಮೆಂಟನ್ನು ಮಾಡಿದ್ರೆ ರೀಸನ್ ಏನಂತ ಕೊಟ್ಟು ರಿಜೆಕ್ಟ್ ಮಾಡ್ತಾನೆ ಪೇಮೆಂಟನ್ನು ಅಂತಂದರೆ ಇನ್ಸಫಿಷಿಯೆಂಟ್ ಫಂಡ್ ಇಲ್ಲ, ಬ್ಯಾಲೆನ್ಸ್ ಇಲ್ಲ, ಅಷ್ಟೊಂದು ಸಫಿಷಿಯೆಂಟ್ ಬ್ಯಾಲೆನ್ಸ್ ಇಲ್ಲ ಡ್ರಾಯರ್ ಅಕೌಂಟಲ್ಲಿ. ಹಾಗಾಗಿ ಈ ಪೇಮೆಂಟನ್ನು ನಾವು ಡಿಸಾನರ್ ಮಾಡಲಾಗಿದೆ, ಈ ಚೆಕ್ಕನ್ನು ಬೌನ್ಸ್ ಮಾಡಲಾಗಿದೆ ಅಂತ ನಾವು ಹೇಳ್ತಾನೆ ಬ್ಯಾಂಕರ್. ದೀಸ್ ಆರ್ ದ ರೀಸನ್ಸ್ ವೆನ್ ದ ಬ್ಯಾಂಕರ್ ಇಸ್ ಗೋಯಿಂಗ್. ಪೇಯಿಂಗ್ ಬ್ಯಾಂಕರ್ ಅಂದರೆ ಯಾರು? ಪ್ರಿಕಾಷನ್ಸ್ ವೈಲ್ ಮೇಕಿಂಗ್ ಪೇಮೆಂಟ್ ಆಫ್ ಅಗೇನೆಸ್ಟ್ ಚೆಕ್ ಅಂತ ನಾನು ಆಲ್ರೆಡಿ ವಿಡಿಯೋನ ಮಾಡಿದ್ದೆ. ಅದರ ಒಂದು ವಿಡಿಯೋನ ಲಿಂಕನ್ನು ಕೂಡ ನಾನು ಈ ಒಂದು ವಿಡಿಯೋನ ಡಿಸ್ಕ್ರಿಪ್ಷನ್ ಕಾಲಮಲ್ಲಿ ಹಾಕಿರ್ತೀನಿ ಸ್ನೇಹಿತರೆ. ಪ್ರಿಕಾಷನ್ಸ್ ರಿಗಾರ್ಡಿಂಗ್ ಲೀಗಲ್ ರಿಸ್ಟ್ರಿಕ್ಷನ್ಸ್. ಹಾಗಾದರೆ ಲೀಗಲ್ ಆಗಿ ಏನು ರಿಸ್ಟ್ರಿಕ್ಷನ್ಸ್ ಬರ್ಬೋದು ಪೇಯಿಂಗ್ ಬ್ಯಾಂಕರ್ಗೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಈಸ್ ಸ್ಟಾಪ್ ಪೇಮೆಂಟ್ ಬೈ ದ ಕಸ್ಟಮರ್ ಕೌಂಟರ್ಮ್ಯಾನ್ಸ್. ಹಾಗಾದರೆ ಯಾರು ಕಸ್ಟಮರ್ ಇರ್ತಾರೆ ಅಥವಾ ಯಾರು ಡ್ರಾಯರ್ ಇರ್ತಾರೆ ಅವರೇ ಒಬ್ಬ ಬ್ಯಾಂಕರ್ ತನ್ನ ಬ್ಯಾಂಕರ್ಗೆ ಡ್ರಾಯಿಗೆ ಇನ್ಸ್ಟ್ರಕ್ಷನ್ಸನ್ನು ಕೊಡ್ತಾನೆ. ಸೊ ಚೆಕ್ ನಂಬರು ನಾನು ಪೇಮೆಂಟನ್ನು ಮಾಡಿದ್ದೀನಿ, ಬಟ್ ಈಸ್ ದ ಡಿಫಾಲ್ಟರ್, ಅದು ಅಲ್ಲಿ ಅವ್ರಿಗೆ ಪೇಮೆಂಟ್ ಆಗಬಾರ್ದಾಗಿತ್ತು, ಪೇಮೆಂಟ್ ಆಗಿ ಚೆಕ್ ಇಶ್ಯೂ ಮಾಡಿದ್ದೀನಿ, ನೀವು ಅವರಿಗೆ ಪೇಮೆಂಟನ್ನು ಮಾಡಬೇಡಿ ಅಂತ ಏನಾದರೂ ಕಸ್ಟಮರ್ ಏನಾದರೂ ರಿಟರ್ನಲ್ಲಿ ಏನಾದರೂ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ರಿಕ್ವೆಸ್ಟ್ ಮಾಡಿದರೆ ಅಂಥ ಟೈಮಲ್ಲೂ ಕೂಡ ಪೇಯಿಂಗ್ ಬ್ಯಾಂಕರ್ ಏನು ಮಾಡ್ತಾನೆ, ಆ ಬ್ಯಾಂಕರು ಇವನ್ ಓಪನ್ ಚೆಕ್ ಇರ್ಬೋದು ಕ್ರಾಸ್ ಚೆಕ್ ಇರ್ಬೋದು ಪೇಮೆಂಟನ್ನು ಹೋಲ್ಡ್ ಮಾಡ್ತಾನೆ, ರೀಸನನ್ನು ಕೊಡ್ತಾನೆ. ಏನು ಅಂತೇಳಿ, ಈ ಒಬ್ಬ ಡ್ರಾಯರ್ ಅಥವಾ ನಮ್ಮ ಕಸ್ಟಮರು ಈ ಚೆಕ್ಕನ್ನು ಇಶ್ಯೂ ಮಾಡಿದ್ದಾರೆ, ಬಟ್ ಇದು ಪೇಮೆಂಟ್ ಮಾಡಬೇಡಿ ಅಂತೇಳಿ ನಮಗೆ ಒಂದು ರಿಕ್ವೆಸ್ಟ್ ಅಥವಾ ರಿಕ್ವಿಷನ್ನ ಕೊಟ್ಟಿದ್ದಾರೆ, ಹಾಗಾಗಿ ನಾವು ಇದನ್ನು ಪೇಮೆಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳ್ತಾ ಹೋಗ್ತಾರೆ. ಈ ಒಂದು ರೀಸನ್ಗೂ ಕೂಡ ಅವರು ಪೇಮೆಂಟನ್ನು ಸ್ಟಾಪ್ ಮಾಡ್ಬೋದು. ನೆಕ್ಸ್ಟ್ ಒನ್, ಡೆತ್ ಆಫ್ ದ ಡ್ರಾಯರ್. ಫಾರ್ ಎಕ್ಸಾಂಪಲ್, ಎಕ್ಸ್ ಅನ್ನೋ ವ್ಯಕ್ತಿ ಇವತ್ತು ಚೆಕ್ಕನ್ನು ಇಶ್ಯೂ ಮಾಡಿದ್ದಾರೆ, ಯಾರಿಗೋ ಒಬ್ಬರಿಗೆ ಒಂದು 10 lakh ರೂಪೀಸ್ ಚೆಕ್ ಕೊಡಬೇಕಾಗಿತ್ತು, ಅಮೌಂಟ್ ಕೊಡಬೇಕಾಗಿತ್ತು, ಚೆಕ್ಕನ್ನು ಇಶ್ಯೂ ಮಾಡಿದ್ದಾನೆ. ಅವರು ಅವತ್ತಿನ ಮಿಡ್ ನೈಟಲ್ಲಿ ಅಥವಾ ನೆಕ್ಸ್ಟ್ ಡೇ ಎಕ್ಸ್ಪೈರ್ಡ್ ಆಗಿದ್ದಾರೆ. ಚೆಕ್ ಏನಾದರೂ ಅದಾದಮೇಲೆ ಏನಾದರೂ ಅವರಿಗೆ ನೆಕ್ಸ್ಟ್ 1-2 days ಬಿಟ್ಟು ಏನಾದರೂ ಚೆಕ್ ಕಲೆಕ್ಷನ್ಗೆ ಏನಾದರೂ ಪೇಯಿಂಗ್ ಬ್ಯಾಂಕರಿಗೆ ಅಥವಾ ಡ್ರಾಯಿಗೆ ಏನಾದರೂ ಚೆಕ್ ಬಂದಾಗ ಅಷ್ಟರೊಳಗಡೆ ಏನಾದರೂ ಇವರೊಬ್ಬ ಲೀಗಲ್ ಹೇರ್ಸ್ ಡ್ರಾಯರ್ನ ಲೀಗಲ್ ಹೇರ್ಸ್ ಏನಾದರೂ ಬ್ಯಾಂಕಿಗೆ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ, ಸೊ ಪರ್ಸನ್ ಡ್ರಾಯರ್ ಆಗಿದ್ದಾರೆ, ನಿಮ್ಮ ಬ್ಯಾಂಕಲ್ಲಿ ಅಕೌಂಟನ್ನು ಹೊಂದಿದ್ದಾರೆ, ಇವರು ಡೆತ್ ಆಗಿದ್ದಾರೆ ಅನ್ನೋದು ಏನಾದರೂ ಡೆತ್ ಸರ್ಟಿಫಿಕೇಟ್ ಏನಾದರೂ ಬ್ಯಾಂಕರ್ಗೆ ಸಬ್ಮಿಟ್ ಮಾಡಿದರೆ ಈ ಒಂದು ರೀಸನ್ಗೂ ಕೂಡ ಒಬ್ಬ ಬ್ಯಾಂಕರ್ ಏನು ಮಾಡ್ಬೋದು, ಪೇಮೆಂಟನ್ನು ರಿಜೆಕ್ಟ್ ಮಾಡ್ಬೋದು. ಡ್ಯೂ ಟು ಡೆತ್ ಆಫ್ ದ ಡ್ರಾಯರ್ ವಿ ಕಾಂಟ್ ಪೇ ದ ಮನಿ ಟು ದ ಪೇಯಿ ಅಂತೇಳಿ ಈ ಒಂದು ರೀಸನ್ಗೆ ಪೇಮೆಂಟನ್ನು ಮಾಡ್ಬೋದು, ರಿಜೆಕ್ಟ್ ಮಾಡ್ಬೋದು. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಇನ್ಸ್ಯಾನಿಟಿ ಆಫ್ ದ ಕಸ್ಟಮರ್ಸ್. ಏನಾದರೂ ಅವನು ಹುಚ್ಚ ಅಂತ ಅನ್ಸಿದ್ರೆ, ಡ್ರಾಯರ್ ಯಾರಿರ್ತಾರೆ ಚೆಕ್ಕನ್ನು ಯಾರು ಬರೆದು ಸಿಗ್ನೇಚರ್ ಮಾಡಿರ್ತಾರೆ ಅವನು ಇನ್ಸ್ಯಾನಿಟಿ ಆಗಿದ್ರೆ, ಹುಚ್ಚು ಹಿಡಿದಿದ್ರೆ ಅಂಥ ಟೈಮಲ್ಲೂ ಕೂಡ ಅವ್ರಿಗೆ ಏನಾದ್ರು ಡೀಟೇಲ್ಸ್ ಇದ್ರೆ ಮಾಹಿತಿ ಇದ್ರೆ ಬ್ಯಾಂಕರ್ಗೆ ಪೇಮೆಂಟನ್ನು ರಿಜೆಕ್ಟ್ ಮಾಡ್ಬೋದು. ಅದೇ ರೀತಿ ಇನ್ಸಾಲ್ವೆನ್ಸಿ ಆಫ್ ದ ಕಸ್ಟಮರ್, ಯಾರು ಡ್ರಾಯರ್ ಇರ್ತಾರೆ ಅವರು ಯಾರು ಕಸ್ಟಮರ್ ಇರ್ತಾರೆ ಬ್ಯಾಂಕ್ ಅಕೌಂಟನ್ನು ಹೊಂದಿರ್ತಾರೆ ಅವ್ರು ಯಾರಿಗಾರ ಪೇಮೆಂಟನ್ನು ಮಾಡಿದ್ರು ಚೆಕ್, ಅವ್ರಿಗೆ ಏನಾದರೂ ಇನ್ಸಾಲ್ವೆಂಟ್ ಆಗಿದ್ರೆ, ದಿವಾಳಿ ಆಗಿದ್ರೆ, ಗೊತ್ತಾಗ್ತಿದೆನಾ, ನಾರ್ಮಲ್ ಆಗಿ ದಿವಾಳಿ ಏನೂ ಕೂಡ ಅವನ ಹತ್ರ ಪ್ರಾಪರ್ಟಿ ಏನೋ ಒಂದು ದಿವಾಳಿ ಅಂತ ನಮಗೆ ಡಿಕ್ಲೇರ್ ಆಗಿದ್ರೆ ಅಂಥ ಟೈಮಲ್ಲೂ ಕೂಡ ಅವನಿಗೆ ಪೇಮೆಂಟನ್ನು ನಾವು ಮಾಡೋಕ್ಕೆ ಬರೋದಿಲ್ಲ ಪೇಯಿಗೆ, ಆವಾಗ ನಾವು ಚೆಕ್ಕನ್ನು ರಿಜೆಕ್ಟ್ ಮಾಡ್ತಾರೆ ಬ್ಯಾಂಕರು. ವಿತ್ ದ ರೀಸನ್ ಇನ್ಸಾಲ್ವೆನ್ಸಿ ಆಫ್ ದ ಡ್ರಾಯರ್ ಆರ್ ದ ಕಸ್ಟಮರ್ ಅಂತೇಳಿ ಪೇಮೆಂಟನ್ನು ರಿಜೆಕ್ಟ್ ಮಾಡ್ತಾರೆ. ಅಂತ ಲಾಸ್ಟ್ ಒನ್ ಈಸ್ ಗಾರ್ನಿಷಿ ಆರ್ಡರ್ ಅಂತೇಳಿ ಕರೀತಾರೆ. ಗಾರ್ನಿಷಿ ಆರ್ಡರ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ಸಪೋಸ್ ಎಕ್ಸ್ ಅನ್ನೋ ವ್ಯಕ್ತಿ ವೈಗೆ ಪೇಮೆಂಟನ್ನು ಮಾಡಬೇಕಾಗುತ್ತೆ, ಪೇಮೆಂಟನ್ನು ಮಾಡ್ತಾನೆ, ಒಂದು 50 lakh ರೂಪೀಸ್ ಪೇಮೆಂಟನ್ನು ಮಾಡಬೇಕಾಗಿತ್ತು, ಎಕ್ಸು ವೈಗೆ ಪೇಮೆಂಟನ್ನು ಮಾಡ್ತಾನೆ. ಹಾಗಾದರೆ ಕ್ರಾಸ್ ಚೆಕ್ ಕೊಟ್ಟಿರ್ತಾನೆ, ವೈ ಏನು ಮಾಡ್ತಾನೆ, ವೈ ಬ್ಯಾಂಕರ್ ಹತ್ರ ಹೋಗ್ತಾನೆ, ವೈ ಹೋಗ್ಬಿಟ್ಟು ಪೇಮೆಂಟನ್ನು ನಮಗೆ ಯಾರೋ ಒಬ್ರು ಮಾಡಿದರೆ ಕಲೆಕ್ಟ್ ಮಾಡಿಕೊಡಿ ಅಂತೇಳಿ ಅವ್ರ ಬ್ಯಾಂಕರಿಗೆ ಕೊಡ್ತಾನೆ, ಅವಾಗ ಅವನು ಕಲೆಕ್ಟಿಂಗ್ ಬ್ಯಾಂಕರ್ ಆಗ್ತಾನೆ. ಈ ಎಕ್ಸ್ ಯಾರಿಗೆ ಚೆಕ್ಕನ್ನು ಇಶ್ಯೂ ಮಾಡಿರ್ತಾನೆ ಡ್ರಾಯರ್ ಬ್ಯಾಂಕರ್ ಏನಾಗ್ತಾನೆ, ಪೇಯಿಂಗ್ ಬ್ಯಾಂಕರ್ ಆಗ್ತಾನೆ. ಇಂಥ ಸಂದರ್ಭದಲ್ಲಿ ಯಾರಾದರೂ ಅನ್ನೋ ವ್ಯಕ್ತಿ ಬಂದ್ಬಿಟ್ಟು ಕೋರ್ಟಿಗೆ ಹೋಗಿರ್ತಾನೆ, ಲೀಗಲ್ ಆಗಿ ಹೋಗಿರ್ತಾನೆ, ಕೋರ್ಟಿಗೆ ಹೋಗ್ಬಿಟ್ಟು ಎಕ್ಸ್ ಅನ್ನೋ ವ್ಯಕ್ತಿ ನನಗೆ ದುಡ್ಡನ್ನು ಕೊಡಬೇಕು ಬಟ್ ಅವನು ಕೊಡ್ತಾ ಇಲ್ಲ, ಈ ಥರ ರೀಸನ್ಸ್ಗಳಂತ ಏನಾದರೂ ಹಾಕ್ಬಿಟ್ಟು ಕೋರ್ಟಲ್ಲಿ ಕೇಸ್ ಹಾಕಿ ಕೋರ್ಟಿಂದ ಏನಾದರೂ ಒಂದು ನೋಟಿಸ್ ಸರ್ವ್ ಆದರೆ ಯಾರ ಬ್ಯಾಂಕಿಗೆ, ಎಕ್ಸ್ ಅನ್ನೋ ಒಬ್ಬ ವ್ಯಕ್ತಿ ಇದನ್ನಲ್ವಾ ಆ ಒಂದು ಬ್ಯಾಂಕರಿಗೆ ಪೇಯಿಂಗ್ ಬ್ಯಾಂಕರ್ ಇದೆಯಲ್ಲ ಆ ಒಬ್ಬ ಪೇಯಿಂಗ್ ಬ್ಯಾಂಕರಿಗೆ ಏನಾದರೂ ನೋಟಿಸ್ ಸರ್ವ್ ಆಗಿದ್ರೆ ಇಂಥ ಟೈಮಲ್ಲೂ ಕೂಡ ಅವರು ಏನು ಮಾಡ್ತಾರೆ, ಪೇಮೆಂಟನ್ನು ರಿಜೆಕ್ಟ್ ಮಾಡ್ತಾರೆ. ವಿತ್ ರೀಸನ್ we have been received garnishee order
ಅಗೇನಿಸ್ಟ್ ಎಕ್ಸ್ ಅನ್ನೋ ನಮ್ಮ ಕಸ್ಟಮರು, ಬಟ್ ಇವ್ರು ಯಾರೋ ಒಬ್ಬ ಚೆಕ್ ಅನ್ನ ಕೊಟ್ಟಿದ್ದಾರೆ 50 ಲಕ್ಷಕ್ಕೆ ವೈ ಅನ್ನೋನಿಗೆ. ವೈ ತನ್ನ ಬ್ಯಾಂಕಿಗೆ ಕೊಟ್ಟಿದ್ದಾರೆ, ಕಲೆಕ್ಟಿಂಗ್ ಬ್ಯಾಂಕರ್. ಅದು ಒಂದ್ಸಲ ಕ್ಲಿಯರೆನ್ಸ್ ಏನಾದರೂ ಪೇಮೆಂಟಿಗೆ ಬಂದಾಗ ಅವಾಗ ಏನಾದರೂ ಅಷ್ಟರೊಳಗಡೆ ಏನಾದರೂ ಗಾರ್ನಿಶ್ ಆರ್ಡರ್ ಏನಾದರೂ ಕೋರ್ಟಿಂದ ಬಂದಾಗ, ಯಾಕಂದ್ರೆ ಎಕ್ಸ್ ಅನ್ನೋನು ಎ ಅನ್ನೋ ಒಬ್ಬ ಪರ್ಸನ್ಗೆ ಪೇಮೆಂಟ್ ಅನ್ನು ಮಾಡಬೇಕು. ಎ ಕೋರ್ಟಿಗೆ ಹೋಗ್ಬಿಟ್ಟು ಲೀಗಲ್ ಆಗಿ ಒಂದು ನೋಟಿಸ್ ಅನ್ನು ಸರ್ವ್ ಮಾಡಿದರೆ ಅದು ಗಾರ್ನಿಶಿ ಆರ್ಡರ್ ಅಂತೇಳಿ ಕರೀತಾರೆ. ಅಂಟಿಲ್ ಆ ಒಂದು ಕೇಸ್ ಸೆಟಲ್ ಆಗೋವರೆಗೂ ಕೂಡ ನಾನು ಪೇಮೆಂಟ್ ಮಾಡೋದಿಲ್ಲ ಅಂತೇಳಿ ಪೇಯಿಂಗ್ ಬ್ಯಾಂಕರು ಕಲೆಕ್ಟಿಂಗ್ ಬ್ಯಾಂಕರ್ ಥ್ರೂ ಒಬ್ಬ ಪೇಯಿಗೆ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡ್ತಾನೆ. ಅದೇ ನೋಟಿಸ್ ಅನ್ನ ಕಸ್ಟಮರ್ಗೂ ಕೂಡ ಅಥವಾ ಯಾರು ಎಕ್ಸ್ ಇರ್ತಾನೆ ಅಥವಾ ಯಾರು ಡ್ರಾಯರ್ ಇರ್ತಾರೆ ಅವ್ರಿಗೆ ಇಂಟಿಮೇಟ್ ಮಾಡ್ತಾನೆ. ಈ ಒಂದು ರೀಸನ್ಗೂ ಕೂಡ ಲೀಗಲ್ ಆಗಿ ಅವನ್ನ ನಾವು ರಿಜೆಕ್ಟ್ ಮಾಡ್ಬೋದು ಪೇಮೆಂಟ್ ಅನ್ನ, ಒಂದು ಲೀಗಲ್ ರೀಸನ್ ಇಂದ. Thank you so much for watching my video, my dear friends. If you not yet subscribe my channel, I am requesting you to please subscribe and press on bell icon for more updates. This is Chiranjeevi VB, Assistant Professor, Government First Grade College, Rippanpete, and this is my contact number 9739191533, and my email ID is chiruvb2012@gmail.com.